ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಸುಭಗನ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಈ ಜಗವೊಂದು ನಾಟಕ ಮಂದಿರ ಈ ಜಗವೊಂದು ನಾಟಕ ಮಂದಿರ ಜನರೆಲ್ಲ ಸುಖ ಒಂದೆಲೆಯ ಜನರೆಲ್ಲ ಸುಖ ಒಂದೆಲೆಯ ನೀನಾಡಿಸದಂತೆ ಆಡುವುದಯ್ಯ ನೀನಾಡಿಸದಂತೆ ಆಡುವುದಯ್ಯ ನೀಲಮಯನೇ ನೇಗೆ ದೇವ ನೀಲಮಯನೇ ನೇಗೆ ದೇವ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಸುಭಗನ ನಾರಾಯಣ ಶ್ರೀಧರ ಕೇಶವ ನಾರಾಯಣ 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 ಅಲ್ಲಿ ಮಾಡಿ ಐಶ್ವರ್ಯ ಬಸ್ಸ ಬಾರೆ ಅಮ್ಮಯ್ಯ ಆಗೋ ತಂಗಿ ನೀನು ಧಾರು ನಿನ್ನ ಹೆಸರೇನಮ್ಮ ತಂಗಿ ಶುಭಾಂಗಿ ಅಣ್ಣಯ್ಯ ಅಮ್ಮಯ್ಯ ಹೇಳಬೇಕೇನು ಚೆನ್ನಾಗಿ ಹೇಳಮ್ಮ ಸಹೋದರಿ ಹೊರರೇಪ ಶ್ರೇಷ್ಠನೆ ಅಮ್ಮಯ್ಯ ಚೆನ್ನಾಗಿ ಹೇಳಮ್ಮ ಸಹೋದರಿ ಎನ್ನ ಮಾತು ನಾಳೆ ಸೋದೆ ವಚನ ಸೋದೆ ದೇವರೇ ಅಲ್ಲಯ್ಯ ಅಮ್ಮಯ್ಯ ನಾವು ಕೇಳು ಚೆನ್ನಾಗಿ ಹೇಳಮ್ಮ ತಂಗಿ ಎನ್ನ ಮಾತು ವಚನ ವಚನ ಅಣ್ಣಯ್ಯ ಅಮ್ಮಯ್ಯ ನಾನು ಬಂದ ಕಾರ್ಯವನ್ನು ನಡೆಸುತ್ತೇನೆ ಎಂದು ವಚನವನ್ನು ಕೊಡಬೇಕು ಅಣ್ಣ ರಾಜಾಧಿರಾಜ ಆಗೋ ತಂಗಿ ನೀನು ಒಬ್ಬ ರಾಜಪುತ್ರಿಯಾಗಿ ಕಾಣಿದೆಯೇ ಈ ಅರ್ಧರಾತ್ರಿ ಸಮಯದಲ್ಲಿ ಇಲ್ಲಿಗೆ ಏಕಾಂಗಿಯಾಗಿ ಬಂದು ಶಿರವನ್ನು ಬಾಗಿಸಿ ಕರಂಗಳನ್ನು ಜೋಡಿಸಿ ಈ ಸಭೆಯಲ್ಲಿ ನಿಂತ ಕಾರಣವೇನು ಎಲ್ಲ ಸಂಗೀತ ಸಾಂಗೋಪಾಂಗವಾಗಿ ಬೇಡಮ್ಮ ತಂಗಿ ಸೋಮನಾಗಿ Bye.
ಅಮ್ಮಯ್ಯ ನಾನು ಹೇಳುವುದನ್ನು ಚಿತ್ತವಿಟ್ಟು ಕೇಳು. ಅದು ಹೇಳು, ಚೆನ್ನಾಗಿ ಹೇಳಮ್ಮ ಸಹೋದರಿ. ಅಣ್ಣಯ್ಯ, ಅಮ್ಮಯ್ಯ, ನೀನು ನಾನು ಬಂದ ಕಾರ್ಯವನ್ನು ನಡೆಸಿಕೊಳ್ಳುತ್ತೇನೆಂದು ಕೈಯನ್ನ ಹಾಕಿ ವಚನವನ್ನು ಕೊಟ್ಟರೆ ಬಂದ ಸಂಗತಿಯನ್ನು ಹೇಳುವ ಅಣ್ಣ ರಾಜಾದ್ರಿ ಅಣ್ಣ. ಅಮ್ಮ ಕಮಲಾಂಬಕ್ಕೆ ಏನು ಮಾತನಾಡಿದೆ? ಮಾತನ್ನೇ ಹೇಳಿದೆ. ಪೂರ್ವಕ್ಕೆ ಬಿಟ್ಟವರವೇ ಒಂದು ವೇಳೆ ಪಶ್ಚಿಮಕ್ಕೆ ಬಿಟ್ಟದರೆ ಬಿಟ್ಟಬಹುದು, ಬೇರೆ ಪರ್ವತವು ತನವ ಬಿಟ್ಟರೆ ಬಿಟ್ಟಿದ್ದು. ನೀರಿನಲ್ಲಿ ಹುಟ್ಟುವ ಕಮಲವ ಪರ್ವತ ಶಿಖರ ಹತ್ತಿರದಲ್ಲಿ ಚಲಿಸಿದರೆ ಚಲಿಸಬಹುದು. ಅಮ್ಮಯ್ಯ, ಬಡಭಾಗ್ಯ ತಣ್ಣಗಾದರೆ ಆಗಬಹುದು, ಆದರೆ ಸಜ್ಜನರ ಮಾತು ಕೊಟ್ಟು ಮಾತು ಮಾತ್ರಕ್ಕ ಎಂದೆಂದಿಗೂ ತಪ್ಪಲಾರರು. ಆದ ಕಾರಣ ನಿನ್ನ ಮನಸ್ಸಿನ ದುಗುಡವೇನು ಅದರಂತೆ ನಾನು ನಡೆಸಿಕೊಡುವೆನು. ಆದರೆ ನೀನು ಧಾರೋ, ನಿನ್ನ ಹೆಸರೇನು, ನಿನ್ನ ವಾಸಸ್ಥಳ ಯಾವುದು, ಎಲ್ಲ ಸಂಗೀತ ಸಲೀಲಿಂದ ಬೇಳು ಕುಲ್ಲಲ ತೆರೆ ಮಾಡಿದ್ರಿ ಅನ್ನ ಮುಂದೆ ತೆರೆ. ಅಮ್ಮಯ್ಯ, ನಾನು ದಾರೆಂದರೆ ನೀನು ದಾರಮ್ಮ ತಂಗಿ. ಹಸ್ತಿನಾವತಿಯ ಒಡೆಯನಾದ ಧರ್ಮರಾಜನ ಹೆಂಡತಿ ಎನ್ನ ಹೆಸರು ಪಾಂಚಾಲಿ ಎಂದು ಕರೆಯುವರು. ಅಣ್ಣಯ್ಯ, ಅಮ್ಮಯ್ಯ, ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣ ಪರಮಾತ್ಮನೇ ನನಗೆ ಅಣ್ಣನಾಗಬೇಕು. ಅಣ್ಣಯ್ಯ, ಅಮ್ಮಯ್ಯ, ಅಂಥ ಅಣ್ಣನ ಮಗನಾದ ಮನ್ಮಥನಿಗೆ ಕನ್ಯೆ ದೊರೆಯದ ಕಾರಣ ನಿನ್ನಲ್ಲಿ ಕನ್ಯೆ ಇರುವುದೆಂದು ನಿನ್ನ ಬಳಿಗೆ ನಾನು ಬಂದಿರುವೆನು. ಅಣ್ಣಯ್ಯ, ಅಮ್ಮಯ್ಯ, ನಿನ್ನ ಮಗನಾದ ನದಿದೇವೆಂದು ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ. ಇದು ಪೂರ್ವ ಜನ್ಮದ ಪುಣ್ಯ. ಮತ್ತೇನಾದರೂ ನಿನ್ನ ಚಿತ್ತವಂತೆ ಸತ್ತನ ಬತ್ತ ವಚನವನ್ನು ಕಟ್ಟಿರುವಿರೆ ಹಾಗೆ. ಇರೇ ಪಾಂಚಾಲಿ, ಕಟ್ಟೆಗಿಂತ ಹಚ್ಚಿತ್ತವಾದ ಪುರುಷೋತ್ತಮನ ಸುದ್ದಿಯನ್ನು ಎಲ್ಲ ಮುಂದೆ ಬಿತ್ತರಿಸಿ ಉತ್ತಮನ ಸ್ನೇಹ ಮಾಡೋದು ನೋಡುವಿಯಾ? ವಾಕ್ವ 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 ಇದಕ್ಕಾಗಿ ರಂಭಾ ನೋಡಿಯನ್ನು ಮಾಡಿ ವಚನವನ್ನು ಕೇಳಿಕೊಂಡಿರುವ್ಯಾ? ಬೈರೆ ಅದನ್ನು ಕೊಲ್ಲಲು ಕೂಡ ಈಗ ಧನವನ್ನು ಮಾಡೆಂದು ನುಡಿಯೋದಕ್ಕೆ. ಸ್ವಾಮಿ, ಅಮ್ಮಯ್ಯ, ಎಲ್ಲ ಕಷ್ಟವು ಏನೆಂದು ಹೇಳಬೇಕು. ಅದೇನಮ್ಮಯ್ಯ? ಅಣ್ಣನಾದ ಶ್ರೀಹರಿಯು 8 ದಿವಸದಲ್ಲಿ ಮನ್ಮಥ ಲಗ್ನವನ್ನು ಮಾಡುತ್ತನೆಂದು ಒಪ್ಪನಿಗೆ ಮಾತು ಕೊಟ್ಟು ದೇಶ ವಿದೇಶ ತಿರುಗಿದರೂ ಕನ್ಯೆ ದೊರೆಯಲಿಲ್ಲ. ಹೌದೇನಮ್ಮಯ್ಯ? ಹೌದು ಸ್ವಾಮಿ. ಸ್ವಾಮಿ, ಅಮ್ಮಯ್ಯ, ಅಣ್ಣನಾದ ಶ್ರೀಹರಿಯು ಸ್ವಪ್ನದಲ್ಲಿ ಎನ್ನನ್ನು ಕೂಡಿ ಕರೆದನು. ಸ್ವಾಮಿ, ಅಮ್ಮಯ್ಯ, ಅಳಿಯನಾದ ಮನ್ಮಥನಿಗೆ ಎಲ್ಲಿ ಕನ್ಯೆ ದೊರೆಯಲಿಲ್ಲ. ಕನ್ಯೆ ಇರುವ ಸ್ಥಳವನ್ನು ನೀವೇ ತೋರಿಸಬೇಕೆಂದು ಬೇಡಿಕೊಂಡರು ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮಯ್ಯ, ಹೇಳುವೇನು ಕೇಳು. ನಾನು ಹೇಳಿದೆ, ಕನ್ಯಾ ಇರುವ ಸ್ಥಳ ಹೇಳಿದೆ ನಿನ್ನಗೆ.
ದುಃಖಿಸಿದೆವಯ್ಯ. ಹೌದು ಸ್ವಾಮಿ. ಆದರೆ ಕನ್ಯಾ ಇರುವ ಸ್ಥಳ ನಾನೊಂದು ಉಪಾಯವನ್ನು ಹೇಳುವನು, ಚಿತ್ತವಿಟ್ಟು ಕೇಳು. ಅದು ಯಾವ ಉಪಾಯ? ಎನ್ನ ಮಾತು ಈ ಸಮಾಚಾರವನ್ನು ಈ ಜನರ ಮುಂದೆ ಹೇಳಬಾರದು. ಯಾರು ಮುಂದೆ ಹೇಳುವುದಿಲ್ಲ ಸ್ವಾಮಿ. ಅದು ಯಾತಕ್ಕಂದರೆ ಅದಕ್ಕೆ ನಾನವರು ಮೂಲವಾದರೆಂದು ಈ ಸರ್ವ ಜನರು ಅನ್ನವರಲ್ಲ. ಅಂದರೆ ಅನ್ನಲ ಬಿಡು, ನಾನೇನು ಮಾಡೋಣ? ಆದರೆ ಕನ್ಯಾ ಇರುವ ಸ್ಥಳವನ್ನು ಹೇಳುವೆ. ಅದ ಚೆನ್ನಾಗಿ ಎಲ್ಲಿಗೆ ಅಭಯವನ್ನು ಕೊಡು ದ್ರೌಪದಿ ಪಾಂಡವರ ಸತಿ. ಅಮ್ಮಯ್ಯ ಅಮ್ಮಯ್ಯ ಚೆನ್ನಾಗಿ ಹೇಳಮ್ಮಯ್ಯ. ಸ್ವಾಮಿ ಅಮ್ಮಯ್ಯ ಈಗ ಈಗ ಅಭಯವನ್ನು ಕೊಡುವುದು ಗಿಡಿ. ಸ್ವಾಮಿ ಅಮ್ಮಯ್ಯ ನೀವೇ ಹೇಳಿದಿರೆಂದು ನಾನು ಯಾರ ಮುಂದೆ ಹೇಳುವುದಿಲ್ಲ. ಯಾರು ಮುಂದೆ ಹೇಳಬಾರದು ಅಮ್ಮಯ್ಯ. ಸ್ವಾಮಿ ಅಮ್ಮಯ್ಯ ಆ ಅಮರೇಶ್ವರ ಸಾಕ್ಷಿಯಾಗಿ ನಾನು ಹೇಳುತ್ತೇನೆ. ಸ್ವಾಮಿ ಅಮ್ಮಯ್ಯ ಬೇಗನೆ ಕನ್ಯೆ ಇರುವ ಸ್ಥಳವನ್ನು ತೋರಿಸಬೇಕೆಂದು ಕೇಳಿದೆ ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮಯ್ಯ ಮತ್ತು ಹೇಳುವನು ಕೇಳು. ಕಮಲಾವತಿ ಹೇಳು ಕಮಲೇಂದ್ರನ ಸುದ್ದಿ. ಅಮ್ಮಯ್ಯ ಚೆನ್ನಾಗಿ ಕೇಳು. ಕಮಲಾವತಿ ಹೇಳು ಕಮಲೇಂದ್ರನ ಸುದ್ದಿ. ನದಿದೇವಿಯು ಮಹಾರೂಪಾವತಿ. ನದಿದೇವಿಯು ಮಹಾರೂಪಾವತಿ. ಕಮಲ ಫಲವಾಗಿ ಜನಿಸಿದಳು ನದಿ. ಅಮ್ಮಯ್ಯ ಚೆನ್ನಾಗಿ ಕೇಳು. ಕಮಲ ಫಲವಾಗಿ ಜನಿಸಿದಳು ನದಿ. ನಮ್ಮನೆ ದ್ರೌಪದಿ ಜನಸನ್ನದಿ. ನಮ್ಮನೆ ದ್ರೌಪದಿ ಜನಸನ್ನದಿ. ಗುಣವತಿ ದ್ರೌಪದಿ ಗುಣವತಿ ದ್ರೌಪದಿ. ಏನಿದು ನಿರ್ಣಯ ಬರದಿದೆ, ಏನಿದು ನಿರ್ಣಯ ಬರದಿದೆ. ಅಮ್ಮ ದ್ರೌಪದಿ ಸ್ವಾಮಿ ಕಮಲಾವತಿ ನಗರ. ಹಾಗಾದರೆ ಹೇಳುವನ್ನು ಕೇಳು. ಕಮಲಾವತಿ ನಗರದಲ್ಲಿ ಕಮಲರಾಜನ ಪುತ್ರಿ ರತೀದೇವಿಯು ಬಹು ಸುಂದರವಾಗಿಯೇ ಇರುವಳು. ಆಕೆಯು ಮನ್ಮಥನ ಸಲವಾಗಿಯೇ ಜನಿಸಿದವಳು. ಅಲ್ಲಿಗೆ ಹೋಗಿ ಕನ್ಯೆಯನ್ನು ನಿಶ್ಚಯ ಮಾಡು ದ್ರುಪದನಂದಿನಿ. ಹೋಗು ನೀನು ಬೇಗನೆ. ಸ್ವಾಮಿ ಅಮ್ಮಯ್ಯ ನಾನೇನು ಕಮಲಾವತಿಗೆ ಹೋಗುವೆನು. ಆದರೆ ತಾವೆಲ್ಲಿ ಹೋಗಿದ್ರಿ? ಅಮ್ಮಯ್ಯ ಕೌಂಡ್ಲಿಕ ಮಹಾರಾಜನಲ್ಲಿ ಸ್ವಲ್ಪ ಕೆಲಸ ಇದೆ. ನೀನು ಕಮಲರಾಜನ ಹತ್ರಕ್ಕೆ ಹೋಗು. ಇಕೋ ಕೌಂಡ್ಲಿಕ ಮಹಾರಾಜನಲ್ಲಿ ನಾನು ಹೋಗುವೆನು. ಹಾಗೆ ಅಲ್ಲಿ ಅಪ್ಪಣೆ ಕೊಡು ಸ್ವಾಮಿ. ಹೋಗುವ ಅಮ್ಮ. ಅಮ್ಮಯ್ಯ ಸರ
ಬೆಂಗಳೂರು ಆಹಾರವನ್ನು ನಾರದನ ಪಾತ್ರ ಮಾಡಿದಂತವರಿಗೆ ಆಹಾರ ಮಾಡಿರುತ್ತಾರೆ. ಅದೇ ಪ್ರಕಾರ 200 ರೂಪಾಯಿ ಕೊಡುಗೆ ನಾರದನ ಪಾತ್ರ ಮಾಡಿದಂತವರಿಗೆ ಆಹಾರ ಮಾಡಿರುತ್ತಾರೆ. ನಿನ್ನ ಬಾಯಿಗೆ ಹೇಗೆ ಬಂತು? ಛೇ! ಮೂರ್ಖನೇ! ಈ ಸುದ್ದಿಯನ್ನು ಬಿಟ್ಟು ನಿನ್ನ ಇಚ್ಛಾರ್ವಾದನೆ ಬೇಡ, ತಪ್ಪದೇ ಕೊಡುವೆನು. ಪಾಂಚಾಲಿ ಮಾಡಿ ನೀನು ಕಣ್ಣು ಬಿಟ್ಟು ನೋಡಿದರೆ ನಿನ್ನ ಕಣ್ಣು ಗುಡ್ಡುಗಳಿಗೆ ಬೆದರವನಲ್ಲ ಈ ಕಮಲ ಚಕ್ರವರ್ತಿ. ಏತಕ್ಕಾಗಿ ಭೀಕ? ಆ ಗೊಲ್ಲನ ಮಗನಿಗೆ ಮಗಳನ್ನು ಕೇಳಿದರೆ ನನಗೆ ಸಿಟ್ಟು ಬರೋದ. ಈ ಭೀಕ ಬಿಡು, ಯಾತಕ್ಕ ಬಿಡಬೇಕು? ಈ ಒಳಜಂಬ ಸರಿಯಲ್ಲ. ನೀನು ಮಗಳನ್ನು ಕೇಳಬೇಡ. ಆ ಗೊಲ್ಲನ ಮಗನಿಗೆ ನನ್ನ ಮಾತು ಕೇಳು. ಚೆನ್ನಾಗಿ ಹೇಳು. ಅಣ್ಣಯ್ಯ, ಅಮ್ಮಯ್ಯ, ಮಗಳನ್ನು ಕೊಡು. ಎಷ್ಟು ಮಾತ್ರ ಕೊಡುವುದಲ್ಲ. ಹೇಗೆ ಕೊಡುವುದಿಲ್ಲ? ಅವನು ಗೊಲ್ಲನು, ಆದರೆ ನಾವು ರಾಜರು. ಆದರೆ ಕೊಡಬಾರದು. ಹೇಗೆ ಕೊಡಬಾರದು? ಗೊಲ್ಲರು ರಾಜರು ಬೀಗತನ ಮಾಡಬಾರದು. ಅಣ್ಣಯ್ಯ, ಅಮ್ಮಯ್ಯ, ರಾಜರು ಗೊಲ್ಲರು ಬೀಗತನ ಮಾಡಬಾರದು. ರಾಜರು ಗೊಲ್ಲರಾದ್ರೆ ಏನು ಮಾಡಿ? ಕುಲ ಮತ ನಮ್ಮ ದೈವ ನಮಗೆ ಇರೋದು ರಾಜರಿಗೆ. ಅಣ್ಣಯ್ಯ, ಅಮ್ಮಯ್ಯ, ಒಂದು ಗಂಡಿನ ಜಾತಿ, ಒಂದು ಹೆಣ್ಣಿನ ಜಾತಿ. ಎಷ್ಟು ಮಾತ್ರ ಕೊಡುವುದಲ್ಲಿ ಪಾಂಚಾಲಿ. ಅಣ್ಣಯ್ಯ, ಅಮ್ಮಯ್ಯ, ನಿನ್ನ ಅಮ್ಮಯ್ಯ, ಚೆನ್ನಾಗಿ ಹೇಳು. ಅಣ್ಣಯ್ಯ, ಅಮ್ಮಯ್ಯ, ಕೊಡುವ ಮಗಳನ್ನು ಕೊಡು ಎಂದು ಕೇಳಿದ್ರೆ ನಿನಗೆ ತಕ್ಕಿಂತ ಭಿಂಕ. ಆ ಗೊಲ್ಲನ ಮಗನಿಗೆ ಕೊಡಬಾರದಂತ ಹೇಳುವನು. ದಾರಾದವರು ರಾಜಪುತ್ರರ ಪೈಕಿ ಇದ್ದರೆ ಹೇಳು, ಕೊಡುವನೇ. ಅಣ್ಣಯ್ಯ, ಅಮ್ಮಯ್ಯ, ನಮ್ಮ ಅಣ್ಣನಿಗೆ ಏನು ಕಡಿಮೆ ಆಗಿರೋದು? ನನಗೇನು ಕಡಿಮೆ ಆಗಿರುವುದು? ನಮ್ಮ ಅಣ್ಣನು ಜಗತ್ಕಾಲ ಮೂರ್ತಿಯು, ಕಮಲರಾಜ ಚಕ್ರವರ್ತಿ ಮಹಾಬಲವಂತನು. ಆತನು ಲೋಕರಕ್ಷಕನು. ನಾನು ಮಹಾಬಲವಂತನು. ಅಣ್ಣಯ್ಯ, ಅಮ್ಮಯ್ಯ, ಸುಮ್ಮನೆ ಮಗಳನ್ನು ಕೊಟ್ಟು ರತಿ ಕಲ್ಯಾಣದ ಕಾರ್ಯವನ್ನು ನಡೆಸುವ ಅಣ್ಣ ರಾಜಾದ್ರಿ ಗಂಡ. ಎಲ್ಲಿ ದ್ರೌಪದಿ ಕಾಲ ಚಕ್ರವರ್ತಿ, ಕಡು ಮೂರ್ಖನ ಸುದ್ದಿ ಅನ್ನ ಮದುವೆ ಮಾಡಿ ಎನ್ನ ಮುಂದೆ ತಿಂದು ಹೇಳಿದರೆ ಇದೇ ಉಡರಾಜ ವಸನೆ ಅವನ್ನೆಲ್ಲ ಸಫರಿಗೆ ಆಗಲಲ್ಲ. ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರೆ ಸೃಷ್ಟಿ ಪಾಲಕರು ಎಲ್ಲರೂ ತಕ್ಷಣ ಕ್ರಮಣದಿಂದ ಕಾರು. ಈ ಸಮಯದಲ್ಲಿರುವ ಜನರು ಏನನ್ನು ನೋಡಿ ತಕ್ಷಣ ಹಾಸ ಮಾಡುವರು. ಆ ಮುಕುಂದನ ಕೂಡ ಬೀಗತನವನ್ನು ಮಾಡಿದರೆ ಎನ್ನ ಗುಣಕ್ಕೆ ಸುಳ್ಳು ಅಲ್ಲದೆ ಕೀರ್ತಿಯ ತಡೆವೆ. ಹಿರೇ ಪಾಂಚಾಲಿ, ಅಣ್ಣಯ್ಯ, ಎನ್ನ ಮಗಳಾದ ರತಿದೇವಿಗೆ ವರನ ಸಿಗದಿದ್ದರೆ ತಪ್ಪಾಯಿ ತಂದು ನಿನ್ನ ಕಾಲಗಳನ್ನು ಬಿಡಿದು ಬೇಡಿಕೊಂಬೆ. ಚರ್ಮ
ಮಗಳನ್ನು ಕೇಳಿದ್ರೆ ನನಗೆ ಸಿಟ್ಟು ಬರೋದ? ಅಣ್ಣಯ್ಯ ಅಮ್ಮಯ್ಯ ಮಾತು ಕೊಟ್ಟಿದೆಯಲ್ಲ, ಏನಂತ ಮಾತು ಕೊಟ್ಟೆ ನೀನು? ಮಾತು ತಪ್ಪುವುದಿಲ್ಲವೆಂದು ಕೈಯೊಳಗೆ ಕೈ ಹಾಕಿ ವಚನ ಕೊಟ್ಟಿದೆ. ನಿನಗೆ ಬಂದ ಕಷ್ಟದಾವದನ್ನು ಕೇಳಿರುವನು. ಇದೇ ನನ್ನ ಕಷ್ಟ. ನಿನ್ನ ಕಷ್ಟ ಮೊದಲೇ ಹೇಳಲ್ಲ, ನನ್ನ ಕೃಷ್ಣನ ಮಗನೇ ಕೊಡು ಎಂದು ಹೇಳಲು ಕೇಳಲ್ಲ ನೀನು. ಅಣ್ಣಯ್ಯ ಅಮ್ಮಯ್ಯ ಅಲ್ಲ, ವಚನ ತೆಗೆದುಕೊಂಡ ಮೇಲೆ ನಾನು ಹೇಳಿದೆ, ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ, ಚೆನ್ನಾಗಿ ಹೇಳು. ತುಂದಾಡು ಕೊಟ್ಟ ಮಾತನ್ನು ವಚನವನ್ನು ಕೊಟ್ಟಿರುವೆ, ಕೊಟ್ಟ ವಚನವನ್ನು ತಪ್ಪಬೇಡ. ನಿನಗೇನು ಮಗಳನ್ನು ಕೊಡುವನೆಂದು ಹೇಳ, ನಿನಗೆ ವಚನ ಕೊಡಲಿಲ್ಲ. ಕಮಲ ಚಕ್ರವರ್ತಿ, ಭ್ರಷ್ಟನೇ, ನಮ್ಮ ಅಣ್ಣನ ಜಗತ್ಕಾರಣ ಮೂರ್ತಿಯು. ನಿಮ್ಮಣ್ಣನ ಜಗತ್ಕಾರಣ ಮೂರ್ತಿ ಆದರೆ ಮೂರ್ಖನೇ, ಅಂಥ ಅಣ್ಣನ ಮಗನಿಗೆ ಮಗನ ಏತಕ್ಕೆ ಕೊಡುವುದಿಲ್ಲ? ಇದೇ ಮೂರ್ಖನೇ. ನಮ್ಮ ಅಣ್ಣನ ಜಗತ್ಕಾರನು ಪರಾಕ್ರಮಂತಂದು ಹೇಳಿದೆಯಲ್ಲ, ನಿನ್ನ ಮಗನಾದ ಅಭಿಮಾನನನ್ನು ಹೇತಕ್ಕೆ ಕೊಲ್ಲಿಸಿದವನು? ನಿನಗೆ ನಾಚಿಕ ಆಗಲಿಲ್ಲವೇ? ಅಣ್ಣಯ್ಯ, ಈಗ ಮಗನ ವಿಚಾರ ಕೇಳೋದಕ್ಕೆ ಬಂದಿಲ್ಲ, ಅಣ್ಣ ವಿಚಾರ ಕೇಳೋದಕ್ಕೆ ಬಂದಿಲ್ಲ. ನನ್ನ ಮಗಳ ವಿಚಾರ ನಿನ್ನೆಯೇ ಬೇಕು. ಅಣ್ಣಯ್ಯ, ಅಮ್ಮಯ್ಯ, ದೈವ ಇಚ್ಛೆ ಹೇಗಿದೆ ಹಾಗೆ ನಡೆದಿರುವುದು. ಆಗಲ್ಲ, ನನ್ನ ವಿಷಯಗಳು ಈಗ ನಡೆಯೋದು ವಿಚಾರವನ್ನು ಕೇಳು. ನೀನು ಏತಕ್ಕೆ ಬಂದಿರುವಿ? ಮಗನ ಕೇಳೋದಕ್ಕೆ ಬಂದಿರುವೆ. ಸರ್ವತಾ ಕೊಡಬದಲ್ಲ, ಕೊಡಬದಲ್ಲ ಅಂದರೆ ಹಿಂದಕ್ಕೆ ಹೋಗಬೇಕು. ಹೋಗುವುದಿಲ್ಲ, ಕೊಡಬದಲ್ಲ, ಬಿಡುವುದಿಲ್ಲ, ಕೊಡಬದಲ್ಲ, ಕೇಳುವುದಿಲ್ಲ, ಸಹಜವಾಗಿ ಕೇಳಬದಲ್ಲ, ಕೇಳಲೇಬೇಕು. ಕೇಳಬದಲ್ಲ. ಕೇಳುವುದಿಲ್ಲ. ಬಿಡದಿದ್ದರೆ ನಿನ್ನ ಕುತ್ತಗಿಯನ್ನು ಬಿಡದು ಹತ್ತ ಕಡೆ ನೂಕಿಸಿ ಬಿಡುವೆ. ಹಿಡಿದು ಯಾರು ಕೂಡ ನಾನು ನೋಡಬೇಕು. ಈ ಕಮಲನ ಚಕ್ರವರ್ತಿ, ಅಣ್ಣಯ್ಯ, ನೀನು ಎಷ್ಟು ಬೇಡಿಕೊಂಡಿರೋ ಕೊಡುವುದಲ್ಲ, ಆ ಗುಡ್ಡದ ಮೇಲೆ ಕಳಕ ಬಿದ್ದರೆ ಕೊಡುವುದಲ್ಲ, ಇಲ್ಲಿ ಬಿದ್ದು ಒಳ್ಳಾಡಿದ್ರು ಮಾತ್ರ. ಅಣ್ಣಯ್ಯ, ಅಮ್ಮಯ್ಯ, ಗುಡ್ಡವನ್ನು ಆಡುವುದಿಲ್ಲ, ನಾಳೆ ಓಡಾಡುವುದಿಲ್ಲ, ಸುಮ್ಮನೆ ನಮ್ಮ ಮಾತು ಕೇಳು. ಮಗನ ಕೊಟ್ಟು ಕೊಡುವುದಿಲ್ಲ. ಏನೇ ಪಾಂಡವನ ಸರಿಯಾದ ದ್ರೌಪದಿ ಕಮಲ ಚಕ್ರವರ್ತಿ, ಎಂಥ ನಿರ್ಮಥನ ಮಾಡಿದೆ. ಯಥೋಚಿತ ಹದಮದಲ್ಲ ಕೃಷ್ಣನನ್ನು ಜಗತ್ಕಾರಣ ಮೂರ್ತಿಯಲ್ಲ. ಸಹಜವಾಗಿ ಅಯ್ಯೋ, ಏನು ಜನ ನಾನು ಕೇಳಲಾರ. ಏತಕ್ಕೆ ಈ ಸುದ್ದಿಯನ್ನು ಇನ್ನೊಮ್ಮೆ ಎತ್ತಂದ್ರೆ ಏನು ಹೌದೇ ನಿನ್ನ ಕುತ್ತಿಗೆ ಎಂಬಿಡದ ಹತ್ತ ಕಡೆ ನೂಕಿಸಿ ಬಿಡುವೆ. ಎಚ್ಚರದಿಂದ ಮಾತನಾಡು. ಬೈರೆ ಕೊಲ್ಲದ ಸುದ್ದಿಯಲ್ಲಿ ಘಳಿಗಳಿಗೆ ಸುದ್ದಿ ಮಾಡಿ ಮಗುವುದಕ್ಕೆ ಯಾರೇನು ಹರಿಯದ ಮಾತಲ್ಲ. ನೀನು ಬೇರೆದ ಕ್ಷಣವೇ ಅವನೇನು ಸುಗಡನಾಗಲ್ಲ. ಅವನೇ ಲೋಕರಕ್ಷಕನಾದರೆ ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಒಂದು ಮಾಡ್ಯಾರೆ. ಇದೇ ಪ್ರಶ್ನೆ. ಅಣ್ಣಯ್ಯ, 16,000 ಕೋಟಿ ಖಾಸಗಿಯರನ್ನು ಸಂಭೋಗಿಸಿದ್ದಾರೆ. ಗೊಲ್ಲರ ಮನೆಯನ್ನು ಬಂದು ಹಾಲು ಬೆಣ್ಣ ಮುದ್ದೆಗಳನ್ನು ಖಂಡಿಸಿದ್ದಾರೆ. ಹಲವು ಮಾತಕ್ಕೆ ದ್ರೌಪದಿ ಇಂಥ ಮೂಢನನ್ನು ಭಪ್ಪನೆ ಲೋಕರಕ್ಷಕನೆನ್ನಬಹುದು.
ಇರೇ ಪಾಂಚಾಲಿ ಅಣ್ಣಯ್ಯ ಎನ್ನ ಮಗಳಾದ ರಕ್ಷೀದೇವಿಯನ್ನು ಒಬ್ಬ ಹುಡುಗನಿಗಾದರೂ ಕೊಟ್ಟು ಕಣ್ಣ ಪ್ರೀತಿಯಿಂದ ನೋಡಬೇಕಲ್ಲದವತ್ತು ಬಳಿಯ ಅದನ್ನ ಗೊಲ್ಲಲು ಕೂಡ ಮಬೀಗತನವನ್ನು ಮಾಡುವುದು ಉಚ್ಚೆ ರೇ ಮೂರ್ಖ ಅಣ್ಣಯ್ಯ ಎನ್ನ ಮಗಳನ್ನು ಕೊಡುವನೆಂದು ಹೇಳ ನಿನಗೆ ವಚನವನ್ನು ಕೊಟ್ಟಿರುವೆ ಹಾಗೆ ಕಟ್ಟು ಮಾಡಿ ಕೇಳುವುದಕ್ಕೆ ನಿಮ್ಮಪ್ಪನ ಗಂಟೆಯನ್ನಾದರೂ ಕೊಟ್ಟಿರುವೆ ಎಲ್ಲ ಪೂರ್ವದಲ್ಲಿ ನಿಮ್ಮ ತಾತನ ಮುತ್ತಾತನ ಗಂಟೆಯನ್ನಾದರೂ ಕೊಟ್ಟಿರುವೆ ಹಾಗೆ ಇದು ಅಲ್ಲದೆ ಎಲೆ ಅಡಕೆಯನ್ನು ತರಿಸಿ ದೈವತರನ್ನು ಕರೆಸಿ ಸಾಕ್ಷರತೆ ಮಾಡಿರುವೆ ಹಾಗೆ ಎಲ್ಲ ಸಾರಥಿ ಶರಣಂದರೆ ಗುಡಿ ಮೇಲೆ ಗುಡಿಯ ಮೇಲೆ ಬಿತ್ತಂತಾಯ್ತು ನೋಡಿದ್ದೀಯಾ ಸಾರಥಿ ಹೌದು ದೇವ. ಎಲೆ ನೀಚಳೆ ಏನು ಮೂಗು ಮುನಿ ಮೂಗ ಮಾತುಗಳನ್ನು ಬರುವುದಲ್ಲ ಪ್ರಶ್ನೆ ಅಣ್ಣಯ್ಯ ಮೂರ್ಖನೇ ಅಣ್ಣನೆಂದು ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡುತ್ತಿರುವುದು ಮೂರ್ಖನೇ ಹೆಣ್ಣು ಮಗಳ ಅಣ್ಣನಾದ್ರೆ ನೀನು ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಸಹಜವಾಗಿ ಮಾತನಾಡುವೆನು. ಮಗಳನ್ನ ಕೊಟ್ಟರೆ ನಿನ್ನ ಗಂಟೆಯನ್ನು ಹೋಗುವುದಿಲ್ಲ. ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ. ಅಣ್ಣಯ್ಯ ಇನ್ನು ಮೇಲೆ ತುಚ್ಛ ವಚನಗಳನ್ನು ಉಚ್ಚರಿಸಿದೆ ಬರೀ ನಿನ್ನ ಕರವಂ ಬಿಡದು ಎರಡು ಹಾಕಲೆ ಎಲೆ ಮೂರ್ಖನೆ ಇನ್ನೊಮ್ಮೆ ರದ್ದು ಸುದ್ದಿಯನ್ನು ಎತ್ತಿದ್ರೆ ತಕ್ಷಣವೇ ನಿನ್ನನ್ನು ಬಾಯಿ ಹೊಡೆದು ಕಳಿಸುವ ಪಾಂಚಾಲಿ ಬಾಯಿ ಮುಚ್ಚು ಕಡೆ ನೀಡಿ ವೈಮಾಲಿ ಅಣ್ಣಯ್ಯ ಅಮ್ಮಯ್ಯ ಕನ್ನೆಯ ಮನೆ ಯಾರಾದ್ರೂ ಕೊಡಬಹುದು, ಕನ್ನೆಯಲ್ಲಿ ಯಾರಾದ್ರೂ ಕೇಳಬಹುದು ಒಳ್ಳೆಯದು. ಕೊಡುವುದಲ್ಲ ಅಂದರೆ ತಿರುಗಿ ಹೋಗಬೇಕಲ್ಲ. ಇವೆಲ್ಲ ಮಾತುಗಳು ಬಡಿವಾರದ ಮಾತುಗಳು ಇನ್ನ ತಕ್ಕಬೇಕು. ನೀನೇ ಬಡಿವಾದ ಮಾತನಾಡುತ್ತಿರುವೆ, ನೀನು ಆಡುತ್ತಿರುವೆ ಅಲ್ಲ, ನೀನೇ ಒಳಜಮ್ಮದ ಮಾತನ್ನು ಹೇಳುತ್ತಿರುವೆ. ಏ ಮೂರ್ಖರೇ ಚೆನ್ನಾಗಿ ಮುಳುವೆ ಗಂಟು ಕೊಟ್ಟಿರುವ ಹಿಂದೆ ಬಂದಿರುವಳ ಸಹಜವಾಗಿ ಮಾತನಾಡುವರೇ ಭ್ರಷ್ಟರೇ, ಸಹಜವಾಗಿರು ಕೇಳಿ ಎಲೆ ಸುಜ್ಞಾನಿ ಎಲೆ ಭ್ರಷ್ಟರೇ, ನೀನೇ ತಕ್ಕ ಮಗು ತೆರವಿ ಹೆಣ್ಣ ಮಗಳೆಂದು ತಿಳಿದು ಅಂತ ಕಣ್ಣೆಯನ್ನು ತೋರು ಮಗಳನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೊ ಅಣ್ಣ ರಾಜಾದ್ರಿಗಣ್ಣ. ಎಲೆ ಮೂರ್ಖರೇ, ಎಲೆ ಮೂರ್ಖರೇ, ಹೆಣ್ಣು ತಿರುಗದ ಕೆಟ್ಟು ಹೋದಳಂತೆ, ಹೆಣ್ಣು ತಿರುಗಿ ಕೆಟ್ಟು ಹೋದಳಂತೆ, ಗಂಡಸು ತಿರುಗದ ಕೆಟ್ಟು ಹೋದನಂತೆ. ಅದರಂತೆ ನೀನು ಆ ಗೊಲ್ಲನ ಮಗನಿಗೆ ಮಗಳನ್ನು ಕೇಳುವುದಕ್ಕೆ ಹೋಗಿ ನಿನ್ನ ಗಂಡನ ಸಂಸಾರವನ್ನು ತೆಗೆದುಕೊಳ್ಳಬೇಡ ಮೂರ್ಖ. ನೀನು ಎಷ್ಟು ಕಣ್ಣು ಬಿಟ್ಟು ನೋಡಿದ್ರೆ ಕಾಲಕ್ಕವ ಮಗಳ ಮಾತ್ರಕ್ಕೆ ಸರ್ವತಾ ಕೊಡುವುದಲ್ಲ. ನೀನು ಕಾಲು ಮ್ಯಾಕ ಮಾಡಿದರು ಕೆಲ ಕಾಳಾಕ ಮಾಡಿದರು ಮಗಳ ಮಾತ್ರಕ್ಕೆ ಕೊಡುವುದೊಂದು ಎಂದು ನಿನ್ನ ಕನಸಿನಲ್ಲಿ ಮರಿ. ಏನೇ ಪಾಂಚಾಲಿ ಹೆಣ್ಣ ಮಗಳು ಅಂದು ಇದುವರೆಗೂ ಸುಮ್ಮನೆ ಇದ್ದರೆ ಎನ್ನನ್ನು ಅಜ್ಞಾನಿ ಎಂದು ಮಗನೇ
ನಾನು ಇದುವರೆಗೂ ಸುಮ್ಮನಿರುವನು. ಏನು ಮಾಡು? ಎನ್ನನ್ನು ಹಗ್ಗಾದಿ ಎಂದು ಮಗಳಬಿಯಾ ಸಹಜವಾಗಿ ಮಗಳು. ಇದೇ ಭಂಡ ಮುಂಡ ಏನು ಮಾಡು? ಇದು ನಿನಗೆ ತರವಲ್ಲ ನೋಡು. ಏಕೆ ತರವಲ್ಲ? ನಿನ್ನ ಹೇಗಿದೆ ಅಂತ ಎಲ್ಲ ಸಾರಥಿ ಇವ ಹಾಡುವ ಮಾತುಗಳನ್ನು ಕೇಳಿದೆಯೇ? ಕೋಳಿ ಒಳ್ಳೆಯದೊಂದು ಮರುವಳಿಗೆ ಕರೆದುಕೊಂಡು ಅದರ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿದರೆ ತೆಗೆದಿರುವುದು ಬಿಚ್ಚಿದ್ದ ಹೇಗೆ? ಅದರಂತೆಯೇ ಮೂರ್ಖ ಆ ಗೊಲ್ಲಲು ಸುದ್ದಿಯನ್ನು ತಂದು ಇವೆಲ್ಲವೇ ಬುದ್ಧಿ ಕದಿರುವ ಮಾತಕ್ಕ ಇವಳ ಬುದ್ಧಿ ಬಿಡಲಿಲ್ಲ ನಾಡು. ಆದ ಕಾರಣ ಇವಳನ್ನ ಕುತ್ತಿಗೆ ಬಿಡದ ಹತ್ತು ಕಡೆ ನುಗ್ಗಿಸ್ಬಿಡು ಸಾರಥಿ ತಪ್ಪು ಸಾಧಿಸುತ್ತಿ. ಎಲ್ಲ ಕಮಲ ಚಕ್ರವರ್ತಿ ಕಟ್ಟಿಲ್ಲ ಎಲ್ಲ ಕಮಲ ಚಕ್ರವರ್ತಿ ಎಲೇ ಭ್ರಷ್ಟರೇ, ಎಲ್ಲ ಭ್ರಷ್ಟರೇ, ಎಲೇ ಮಧಾಂಧರೇ, ಎಲ್ಲ ಮೃಗಾಂಧರೇ, ಎಲೇ ಮಲಾಂಧರೇ, ಎಲ್ಲ ಮೂರ್ಖ, ಎಲೇ ಮೂರ್ಖರೇ, ಎಲ್ಲ ವೃದ್ಧ. ಎಲೇ ಅಧಮರೇ. ಏನು ಏನು ಇಲ್ಲಿಗೆ ಬಂದರೆ ಏನಾಯ್ತು? ನಮ್ಮ ಅಣ್ಣನನ್ನು ಏನೆಂದು ಮಗಳೇ? ಗೊಲ್ಲ ಗೊಲ್ಲ ಕುಲ್ಲನ ಒಂದು ಬೆಳೆ ಅಂದಿರುವನು. ಕಮಲ ಚಕ್ರವರ್ತಿ ಏನೇ ಭ್ರಷ್ಟ ಮುಂಡಲೇ, ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕುಲ್ಲ ಗೊಲ್ಲ ಚಾರ ಎಂದು ಹೊಗಳುತ್ತಿರುವೆಯಾ? ಸಹಜವಾಗಿ ಮಾತನಾಡುವ ನಿನ್ನದೇನು ಭಯ? ಇಲ್ಲದಿದ್ದರೆ ನಿನ್ನ ಗಂಡವೇನಾದರೂ ಭಯ? ಏನು ಕಮಲ ಚಕ್ರವರ್ತಿ? ಏನೇ ಮದಾಂಬಳೆ, ಮಗಳನ್ನು ಕೊಟ್ಟರೆ ಅಮರೇಶ್ವರನ ಮೆಚ್ಚುವನು, ಕೊಡದೆ ಹೋದರೆ ಮೆಚ್ಚುವನಿಲ್ಲ. ಯಾತಕ್ಕೆ ಮೆಚ್ಚ ಮಗಳನ್ನು ಕೊಟ್ಟ ಪುಣ್ಯವನ್ನು ಕೊಟ್ಟರು ಅಣ್ಣ, ಬಡವನಿಗೆ ಪುಣ್ಯ. ನಿನ್ನ ಪುಣ್ಯವು ಎಲ್ಲಿಗೆ ಬೇಕಾಗಿಲ್ಲ. ಎವರು ಗಾಡಿ ಬೇಗ ಕಳ್ಕೊಂಡಿದ್ದಾರೆ, ದಯವಿಟ್ಟು ಇಲ್ಲ ನಮ್ಮ ಅಣ್ಣನ ಹತ್ರ ಸಿಕ್ಕಿದೆ, ಆ ಗಾಡಿ ಬೇಗ ತಗೋಬೇಕಂದ್ರೆ ತಮ್ಮಲ್ಲಿ ವಿನಂತಿ. ಬೈಕ್ನ ಹತ್ರ ಇರ್ಬೇಕು ನೋಡ್ರಪ್ಪ. ಏನೇ ಮೂರ್ಖರೇ, ಎಲ್ಲ ಮೂರ್ಖರೇ, ಮಗಳನನ್ನು ಕೊಡದಿದ್ದರೆ ಸರಿ ಅವರ ಹೆಸರು ಮಚ್ಚವದಲ್ಲ ಎಂದ ನಿರ್ಭಯದಿಂದ ಮಗಳಿಗೆಲ್ಲ ಆತನ ಸಾಕ್ಷಿಯಾಗಿ ಹೇಳುವುದು ನಿನಗೆ ತರವಲ್ಲ. ಈ ದಿನವೇ ನನ್ನ ಬಂಧನಕ್ಕೆ ಹಾಕಿ ತನ್ನ ಉರುಗಣ್ಣಿನಿಂದ ಭಸ್ಮ ಮಾಡಿದರ ಚಿಂತೆ ಇಲ್ಲ. ಆ ಕುಲಗೇರಿ ಕೃಷ್ಣನ ಮಗನಿಗೆ ಮಾತ್ರಕ್ಕ ಮಗಳನನ್ನು ಸರ್ವತಾ ಕೊಡುವುದಿಲ್ಲ. ನಿನ್ನ ಹೊಟ್ಟೆ ಕಿಚ್ಚಿಯಿಂದ ನಿನ್ನ ಮನಸ್ಸಿಗೆ ಬಂದಂತೆ ಬಗಳೆದರೆ ಎನ್ನೆಗೆ ಏನಾಗಬಲ್ಲದು? ಇನ್ನು ಮೇಲೆ ತುಚ್ಛ ವಚನಗಳನ್ನು ಉಚ್ಚರಿಸಿದರೆ ಭೈರೇ ಬಿಡುದು ಯಾವ್ದಾಗ್ತದೆ? ಅತ್ತ ಕಡೆ ನುಗ್ಗಿಸಿಬಿಡುವೆ. ಕಣ್ಣು ಕೊಟ್ಟು ಬಿಟ್ಟರೆ ನನಗೆ ಕೋಪವು ಸಹಿಸಲಾರದು. ಸ್ವಲ್ಪ ಶಾಂತರಾದೆ. ನೀನು ಮಗಳನ್ನು ಕೇಳಬೇಡ, ನನಗೆ ಶಾಂತಿ ಆಗುವೆನು. ಆಯತ ಪಟ್ಟುಕೊಳ್ಳಬೇಡ. ನನಗೆ ಇರುವ ಭಯ ಮಗಳಿರುವಳೆ ದ್ರೌಪದಿ. ಏನಾಗುವುದು?
ಅವನ ಮಗನಿಗೆ ಮಾತ್ರ ಕೊಡುವುದಲ್ಲ. ಎಲ್ಲ ಭ್ರಷ್ಟ. ಏ ಭ್ರಷ್ಟರೇ! ಇಲ್ಲ ನಮ್ಮನೆ! ಈ ರೀತಿ ವೇದ ಬಂದರೆ ನನ್ನ ಪತಿಯಾದ ಭೀಮನ ಕಂಡರೆ ನಿನ್ನನ್ನು ತುಂಡು ಮಾಡಿಕೊಂಡು ಹಾಕಿದರು. ಭ್ರಷ್ಟರೇ! ನಿನ್ನ ಗಂಡನು ಭೀಮನ ಹಬ ವಿರಾಟನಗರದಲ್ಲಿ ಕೀಚಕನಿಗೆ ನಿನ್ನನ್ನು ಕೊಟ್ಟು ಯಾತಕ್ಕೆ ಮನೆಯೊಳಗೆ ಕುಳಿತುಕೊಂಡನು? ನಿನಗೆ ಸ್ವಲ್ಪ ಆದರೂ ಗಂಡನ ಸುದ್ದಿಯನ್ನು ಹೇಳೋದಕ್ಕೆ ನಿನಗೆ ನಾಚಿಕವಾಗಲಿಲ್ಲವೇ? ಆಗ ಕೀಚಕ ನನ್ನ ಗಂಡನ ಕೈಯಲ್ಲಿ ಏನಾದ್ರೆಂದು ನಿನಗೆ ತಿಳಿಯದೆ ಅವನಕ್ಕೆ ಅವನ ವಿರಾಟ ಅವನ ಕೂಡ ಸಂಸಾರವನ್ನು ಮಾಡುವುದಕ್ಕೆ ಬರುವುದೆಂದು ಹೊಗಳಿದೆಯಲ್ಲ. ಎಷ್ಟು ದಿವಸ ಬಾಳಿದರೆ ನಿನ್ನಂತ ಬಾಳವು ಬಾಳೆನು ಪರಮ ಪಾತಕರೇ. ಆಚೆಗೆ ಹೋಗಲಿದ್ದರೆ ನೀನು ಮಾಡುವುದೇನು? ಚೆನ್ನಾಗಿ ಬಗಳು ನನಗೆ ಸಾಬಾಬು ಏನ ನೀವು ಗಂಟೆ ತಿಂದಿರುವಿರ? ಗಂಟೆ ಏನಾದ್ರು ತಿಂದಿರುವಿರ? ಸಹಜವಾಗಿ ನಿನ್ನ ಕೈಗೆ ರಣವನ್ನು ಉತ್ತರೆ ಈ ರಾಜರನ್ನು ದಾರು ಉಗಳಬದಲ್ಲ. ನಿನ್ನಂತ ಜಗತ್ತು ಬಂಡ ಮುಂಡೆಯನ್ನು ಮತ್ತೆ ಏತಕ್ಕೆ ಬಂದಿರುವೆ? ನೀರು ಕುಡಿಯ ನೀರಡಿಕೆ ಆಗಿರುವುದಲ್ಲೇ ದ್ರೌಪದಿ ಎಲೆ ಹದಮರೆ ಖಡ್ಗ ಸುದ್ದಿ ಮಾಡಿ ದುಷ್ಟನುಡಿಗಳ ನಡುವೆಯಲ್ಲ. ನಿನಗೆ ಎಷ್ಟು ಗರ್ವ ಇರುವುದು? ಎಲೆ ಮಾನಹೀನಾದ ಹೆಣ್ಣೆ, ಹಿಂದಕ್ಕೆ ದುಶ್ಯಾಸನೆಂಬ ಕಡಪರಾಕ್ರಮವು ತುಂಬಿದ ಸಭೆಯಲ್ಲಿ ನಿಂತು ನೀನು ತೊಟ್ಟಿರುವ ಪಟ್ಟಬೀತಾಂಬರವನ್ನ ತಕ್ಷಣ ಹಿಡಿದು ಸರಿದರು ನಡು. ರೇ ಮೂರ್ಖರೇ, ಇದು ಅಲ್ಲದೆ ವಿರಾಟನಗರದಲ್ಲಿ ಕೀಚಕನು ನಿನ್ನ ಮುಂಗಾಳಿಯಮ್ಮ ಬಿಡದು ಹೇಳಿದರೆ ನಿನಗೆ ಸ್ವಲ್ಪವಾದರೂ ನಾಚಿಕೆಗೆ ಹುಟ್ಟಲಿಲ್ಲವೇ? ಭ್ರಷ್ಟರೇ, ಇನ್ನೊಮ್ಮೆ ಪ್ರತಿ ಸುದ್ದಿಯನ್ನು ಎತ್ತಿದರೆ ತಕ್ಷಣವಾಗಿ ನಾನು ಬಾಯಿ ಉಳಿದು ದರ್ಶನ ಪಾಠಾಲಿ ಬಾಯಿ ಮುಚ್ಚ ವೈ ಮಾಡಿ ಸಹಜವಾಗಿ ಅವನ ಗತಿ ಏನಾದರೂ ಚಿಂತೆ ಇಲ್ಲ.
ಸಾವಿರಾರು ಜನರಲ್ಲಿ ನಿನ್ನ ಮರ್ಯಾದೆ ಅಂತೂ ಹಾಳಾಗುವಾಗಿದ್ದಲ್ಲ. ಇದೇ ಮುಖವೇ ಸೀತೆ ಬಯಸಿ ರಾವಣ ಸತ್ತ, ಎಲ್ಲ ಬಯಸಿಗೆ ಜಗ ಸತ್ತ. ಸೀತೆ ಬಯಸಿ ರಾವಣ ಸತ್ತ, ಎಲ್ಲ ಬಯಸಿಗೆ ಜಗ ಸತ್ತ. ಮಗರಾಮನ ದೇವರಿಲ್ಲ ಚಿತ್ತ, ಮಗರಾಮನ ದೇವರಿಲ್ಲ ಎಲ್ಲ ಧಮನೆ ಎಲೆ ಗಮನ ನಿನ್ನ ಮಗಳು ಕೊಟ್ಟರು ಮಾಡಿಕೊಳ್ಳುವುದಿಲ್ಲ, ಮಾಡಿಕೊಳ್ಳಲು ತರಲಿ. ನಿನ್ನ ಮಗಳು ಬೇಕಾಗುವುದಿಲ್ಲ. ಎಲೆ ಗಮನ ಎಲ್ಲ ಭ್ರಷ್ಟ, ಎಲೆ ಬಸ್ಸರೆ ಊರ ದೇವತೆಗೆ ಮೂರ್ತಿ ವರ್ತಿಸುವುದು. ಕಣ್ಣಿಯ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಎಲೆ ಮೂರ್ಖರೇ, ಎಲೆ ಮೂರ್ಖರೇ, ನಿಮ್ಮ ಅಪ್ಪನಾದ ದುರ್ಬಲ ಸಂಜಾತನು. ಎಲ್ಲ ಮೂರ್ಖ ಮುಂದೆ ಎಲೆ ಮೂರ್ಖರೇ, ಈ ದೇವಿಯನ್ನು ಬಂದಪ್ಪ 50 ಸಾರಿ ಮುಂದೆ ಬಂದರೂ ಕೂಡ ಸಂಸಾರವನ್ನು ಚೆನ್ನಾಗಿ ಮಾಡಬಹುದು ನೋಡು. ಮೂರ್ಖರೇ, ಇನ್ನೊಮ್ಮೆ ಸ್ಥಿತಿಯಲ್ಲಿ ತಂದ್ರೆ ನಿನ್ನನ್ನು ಬಾಯಿ ಹೊಡೆದು ಬಾಯಿ ಮುಚ್ಚಿ ಕಡಿದಡಿ ವೈಮಾಲಿ. ಅಪ್ಪ ಸಾರಥಿ, ಅಮ್ಮಯ್ಯ, ಈ ಮೂರ್ಖ ನಾನು ರೀತಿಯಲ್ಲಿ ನೋಡಿದ್ಯಾ? ನೋಡಿದ್ರ ತಾಯಿ ಅಲ್ಲಿ ಅಗ್ರಾಣಗಳು ಇಲ್ಲಿ ಅಗ್ರಾಣಗಳು ಬಾರಿ ಸಿಟ್ಟ ತಮ್ಮ ರಾಜ ಕೊಡುವುದಿಲ್ಲ ಎಂದು ಬಾಯಿಗೆ ಬಂದ ಹಾಗೆ ಮಗಳಿದರು. ಹೌದು ತಾಯಿ. ಸಾರಥಿ, ಅಮ್ಮಯ್ಯ, ಚಾಡಿ ಕೋರಲಾದ ನಾದರ ಮಾತನ್ನು ಕೇಳಿ ನಾನು ಅವಮಾನಗೊಳ್ಳಲಿಲ್ಲ. ಒಳ್ಳೆ ಮಾತು ಒಳ್ಳೆತನ ಮಾತು ಈಗ ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಿ ಸಾರಥಿ ತಿಳಿಯಲಾಗಿದೆ ಪರಿಸ್ಥಿತಿ. ಸಾರಥಿ, ಈ ನೀಚರ ಆ ಕಷ್ಟದ ಬಲದಿಂದ ಎನ್ನನ್ನು ಲೆಕ್ಕಿಸದೆ ತನ್ನ ಬಾಯಿಗೆ ಎಂದು ಬಂದ ಠೇಪುಗಳಾಡುವ ನೋಡಿದೀಯ ಸಾರಥಿ? ಹೌದು ದೇವ. ಅಯ್ಯೋ, ಏನು ನೋಡಿ ಅದು ನಾನು ಕೇಳಲಾರೆ. ಇವನನ್ನ ಇದೇ ಮೂರ್ಖರೇ, ಡಾಕ್ಟರ್ ಸುಂದರಪ್ಪ ಯಪ್ಪ ಜಾತ್ರೆ ತಂದೆ ಇವನನ್ನ ನಮ್ಮ ಪಟ್ಟಣದ ವರಿಯಕ್ಕೆ ನುಗ್ಗಿಸಿಬಿಡು ಸಾರಥಿ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ಮುನಿಗಳು ಮನದಲ್ಲಿ ಮನ ಮಾಡಿ ನಿಜ ಭಕ್ತರ ಹೃದಯಲಿ ನಲದಾಡೆ ಮುನಿಗಳು ಮನದಲ್ಲಿ ಮನ ಮಾಡಿ ನಿಜ ಭಕ್ತರ ಹೃದಯಲಿ ನಲದಾಡೆ
ನಮೋ ನಾರದ ಮಹಾಯುರುಷಿಗಳೇ. ಐಶ್ವರ್ಯ ಬಸ್ಸು ಬಾರಪ್ಪ ಕಮಲರಾಜನೇ. ಸ್ವಾಮಿ, ಈ ಪೀಠವನ್ನು ಅಲಂಕರಿಸಿರಿ. ನಿನ್ನ ಇಷ್ಟದಂತ ಆಗಲಿ ರಾಜ. ನಿನ್ನ ರಾಜ್ಯದಲ್ಲಿ ಅಹೋ ಕಮಲರಾಜ, ನಿಮ್ಮ ರಾಜ್ಯದಲ್ಲಿ ಸರ್ವರು ಕ್ಷೇಮದಿಂದ ಇರುವರೇ. ಯತಿಕುಲ ಮಹಾ ತಿಲಕರಾದ ನಾರದರೆ ಕಮಲರಾಜನೇ, ನಿಮ್ಮ ಪಾದ ಹತ್ತ ಕರಣದಿಂದ ಒಂದಕ್ಕೂ ಕೊರತೆ ಇಲ್ಲದೆ ಸರ್ವರು ಸುಖದಿಂದಿರುವರು. ಹೇ ಸಂತೋಷ. ಅಹೋ ಕಮಲರಾಜನೇ, ತಾವು ತಾವ ದೇಶದಿಂದ ಬರೋಟವಾಗಿತ್ತು, ತಾವು ತಾವ ದೇಶಕ್ಕೆ ಸಂಚಾರವಾಗಿದ್ದರೆ ತಾವಲೋಕದಲ್ಲಿ ಏನೇನು ಅಸಮರ್ಥಮಾನ ನಡೆಯುವುದು. ಸ್ವಾಮಿ, ರಾಜ ಅವಗಳೆಲ್ಲ ಸಾಂಗೋಪಾಂಗವಾಗಿ ತಿಳಿಸಬೇಕೆಂದು ಬೇಡಿಕೊಂಬವೇ. ಯಾತಕ್ಕಂದರೆ ಅದು ಯಾತಕ್ಕೆ ರಾಜ? ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನ ಮಾಡಬೇಕೆಂದು ದೇಶ ದೇಶಾಂತರದ ಚಿತ್ರಪಟಗಳನ್ನು ಕೊಟ್ಟು ಕಳುಹಿಸಿರುವೆನು. ಆದ ಕಾರಣ ತಾವು ಸಂಚಾರ ಮಾಡಿದ ದೇಶದಲ್ಲಿ ಈ ಸಂಗತಿ ಏನಾದರೂ ಗೊತ್ತಿದ್ದರೆ ತಿಳಿಸಬೇಕೆಂದು ಬೇಡಿಕೊಂಬುವಿನ ಬ್ರಹ್ಮನಂದನ ಮಾಡುವುದನಿಗೆ ನಾನು ವಂದನ. ಅಹೋ ಕಮಲರಾಜನೇ, ಹೇಳುವೆನು ಕೇಳು. ಚೆನ್ನಾಗಿ ಹೇಳಿದ್ರು ಸ್ವಾಮಿ. ಕಮಲರಾಜನೇ ಕೇಳು, ಜಗನ್ನಾಯ ನೋಡಿಯೋ. ರಾಜ ಚೆನ್ನಾಗಿ ಕೇಳು. ಕಮಲರಾಜನೇ ಕೇಳು, ಜಗನ್ನಾಯ ನೋಡಿಯೋ. ಕಣ್ಣಿನಿನ್ನ ಕಾದರು ತರುವ, ಕಣ್ಣಿನಿನ್ನ ಕಾದರು ತರುವ ಚಿತ್ತಪಟವನೋ. ಕಮಲರಾಜನೇ ಕೇಳು, ಜಗನ್ನಾಯ ನೋಡಿಯೋ. ಅಹೋ ಕಮಲರಾಜ ಚೆನ್ನಾಗಿ ಕೇಳು. God. ಕಿರಿಗಿರುವ ಬಳೆ ಮಗಳು, ಪವನದೊಳಗೆ ಬಹು ಚಂದಿಗಳು. ಕಿರಿಗಿರುವ ಬಳೆ ಮಗಳು, ಪವನದೊಳಗೆ ಬಹು ಚಂದಿಗಳು. ರತಿಯ ತಕ್ಕ ಬದಿಯನ್ನು ತರಸೋ, ರತಿಯ ತಕ್ಕ ಬದಿಯನ್ನು ತರಸೋ, ರತ್ನ ಜರುಗಿಸೋ. ಕಮಲರಾಜನೇ ಕೇಳು, ಚೆನ್ನಾಯ ನೋಡಿಯೋ. ಕಮಲರಾಜನೇ ಕೇಳು, ಚೆನ್ನಾಯ ನೋಡಿಯೋ. ಅಹೋ ಕಮಲರಾಜ, ಸ್ವಾಮಿ ನಾರದ ಮಹಾಋಷಿಗಳೇ, ನೀನು ಕಳಿಸಿದ ಸಾರರು ದೇಶ ದೇಶಗಳು ತಿರುಗಿ ಹಾ. ರಾಜಪುತ್ರರ ಚಿತ್ರಪಟಗಳನ್ನು ಬರೆಸುತ್ತಾ ಇದ್ದರು. ಚಹಬ್ಬಾಸ್ ಚಹಬ್ಬಾಸ್ ನಾರದರೆ ಅದನ್ನು ನಾನು ಕಣ್ಣಾರ ಕಂಡು ಕಳವಳಕೊಂಡು ಈ ತುರ್ತು ನಿನಗೆ ತಿಳಿಸಬೇಕೆಂದು ಬಂದೆನು. ಹೌದೇನು ಸ್ವಾಮಿ? ಅದು ಯಾತಕ್ಕಂದರೆ ಯಾತಕ್ಕೆ ಸ್ವಾಮಿ? ಕೇವಲ ನಮ್ಮ ಮನೆಯವರೆಂದು ಹೇಳಬದಕ್ಕೆ ಬಂದೆನು. ಹೌದು ಸ್ವಾಮಿ. ಇಲ್ಲವಾದರೆ ನಾನಾತಕ್ಕ ಬರಲಿ. ಹೌದು ಸ್ವಾಮಿ. ಅಪ್ಪ ರಾಜ, ನಾರದರೆ ರಾಜಪುತ್ರರಲ್ಲಿ ಒಬ್ಬರಾದರೂ ರೂಪಸ್ಥರು ಇಲ್ಲವೇ ಇಲ್ಲ. ಏ ಸ್ವಾಮಿ, ಏನು ಮಾತನಾಡಿದರೆ ಹೇ ಕಮಲರಾಜ ಚಕ್ರವರ್ತಿ ಬಂದ. ಅವರು ನಿನ್ನ ಮಗಳ ಪಾದಧೂಳಕ್ಕೆ ಸರಿ ಹೋಗಲಾರರು. ಚಹಬ್ಬಾಸ್ ನಾರದರೆ. ಅಹೋ ರಾಜ, ನಾರದರೆ ನಿನಗೇನು ಸಾವಿರಾರು ಮಂದಿ ಮಕ್ಕಳಿರುವರು? ಇರುವ ಒಬ್ಬ ಮಗಳ ಮಾತ್ರ ಕೇಳಿರುವ ನಾರದರೆ. ಇರುವ ಒಬ್ಬ ಮಗಳನ್ನು ರೂಪಸ್ಥನಾದ ರಾಜಪುತ್ರನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡಬಾರದೆ? ನೀನು ಎಂಥ ದಡ್ಡನು! ಛೇ ಛೇ ಛೇ, ಇದು ಮಾತ್ರ ನಿನಗೆ ಸರಿ ಮಾಡಲಿಲ್ಲ ದೊರೆಯೇ. ನಿನಗ್ಯಾರು ಸರಿಯೇ? ಆಹೋ ನಾಥ, ಅಹೋ ಕಮಲರಾಜ, ಬಡವನಿಗೆ ಭಾಗ್ಯ ದೊರೆತಂತೆ ಕುರುಡನಿಗೆ ಕಂಡ ಬಂದಂತೆ ತಮ್ಮ ಮನಸ್ಸಿನ ಅಭಿಪ್ರಾಯವೇನು ಸ್ವಾಮಿ? ಸ್ವಾಮಿ ನಾರದರೆ, ಕಮಲರಾಜ, ನಾವು
ತ್ರಿಲೋಕ ಸಂಚಾರ ಹೋಗಿ ಬಂದಿರಬಹುದು, ತಮಗೆ ಗೊತ್ತಲ್ಲದ ಸಂಗತಿ ತಾವದಿರುವುದು. ಹೇ ಮುನಿ ಪುಂಗವ, ಕಮಲರಾಜ, ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನ ಮಾಡಬಾರದು, ತಮ್ಮದಾಗಿ ಆಗಿರುತ್ತದೆ. ಸ್ವಾಮಿ, ಕಮಲರಾಜ, ರತಿದೇವಿಗೆ ವರದಿ ಹೇಗಿರಬೇಕೆಂದರೆ ಯಾಗಿರ್ಬೇಕು ರಾಜ? ರೂಪದಲ್ಲಿ ರೂಪಸ್ಥನಾಗಿರಬೇಕು, ವಿದ್ಯಾಬುದ್ಧದಲ್ಲಿ ವಿಶಾಲನಾಗಿರಬೇಕು, ಧನವಂತದಲ್ಲಿ ಕುಬೇರನಾಗಿರಬೇಕು. ಅಂಥವರು ತಾವಲ್ಲಿ ಇರುವನು ಸಂತೋಷದಿಂದ ಬೇಡಿ ರತಿದೇವಿ ಲಗ್ನವನ್ನು ಮಾಡಿ ಕೀರ್ತಿ ಪಡೆಯಬೇಕೆಂದು ಬೇಡಿಕೊಂಬುವೆನು ಮುನಿಪ. ಇಷ್ಟೇನೇ ಭಿನ್ನಪ್ಪ. ಅಹೋ ಕಮಲರಾಜ, ಮತ್ತು ಏನು ಕೇಳು? ಚೆನ್ನಾಗಿ ಹೇಳಿದ್ದಾರೆ. ಕಮಲರಾಜನೇ ಕೇಳು ಎನ್ನಾಯನು ನೀಯೋ, ಕಮಲರಾಜನೇ ಕೇಳು ಎನ್ನಾಯನು ನೀಯೋ. ಅಹೋ ಕಮಲರಾಜ, ಸ್ವಾಮಿ ನಾರದರೆ, ಹಾಗಾದರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳಿದ್ದಾರೆ. ದ್ವಾರಕಾವತಿಯಲ್ಲಿ ಶ್ರೀಕೃಷ್ಣನ ಮಗನಾದ ಮನ್ಮಥನು 16 ವರ್ಷದವನು. ವಿದ್ಯಾ ಬುದ್ಧದಲ್ಲಿ ವಿಚಾರದವನು, ತ್ರಿಲೋಕವೇ ಜಯಿಸುವ ತ್ರಾಣ ಉಳ್ಳವನು. ಅವನ ಸುದ್ದಿ ಮಾತ್ರ ಎನ್ನ ಮುಂದೆ ಎತ್ತಬೇಡ್ರಿ ನಾರದರೆ. ಆ ಹುಡುಗನ ರೂಪವನ್ನು ಎಷ್ಟೊಂದು ವರ್ಣಿಸಲಿ, ಯಾರಿಗೆ ಮಾತ್ರ ಕೈಯನ್ನ ಮುಂದೆ ಎತ್ತಬೇಡ್ರಿ. ವರ್ಣಿಸುವುದಕ್ಕೆ ಆ ಆದಿಶೇಷನಾಗಾದರೂ ಅಸಾಧ್ಯವಾಗಬಹುದು. ಆ ಮನ್ಮಥನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡಿಕೊಡು ರಾಜಾಗ್ರಗಣ್ಯ, ಇದು ಪೂರ್ವದ ಪುಣ್ಯ. ನಿಮಗೆ ಬೀಗ ಮರಗಂಟ ಬಂದಾಗಲ ನೀವೇನು ದೊಡ್ಡ ಮನಸ್ಸನಾಗಲಿಲ್ಲ. ದುಷ್ಟನ ಮಗನಿಗೆ ಮೊದಲನ್ನು ಕೊಡುವುದಕ್ಕೆ ತಿಳಿಯುವುದಕ್ಕೆ ನಿಮಗೆ ಸ್ವಲ್ಪವಾದರೂ ನಾಚಿಕೆ ಉತ್ತಲಿಲ್ಲವೇ ನಾರದರೆ? ಕೋಡಿ ನಾರದರೆ, ನೀನು ಸಹ ದ್ರೌಪದಿಯ ಮಾತು ನಡೆಸಲಿಕ್ಕೆ ಬಂದಂತೆ ತೋರುತ್ತದೆ. ನಿಮ್ಮ ಮಾತಿಗೆ ಮರಗಳಾಗಲಕ್ಕೆ ನಾನೇನು ದಡ್ಡನಲ್ಲ ಸ್ವಾಮಿ. ಕಮಲರಾಜ, ಊರುಗಳಿಗೆ ಹಿರಬೇಕೆಂದರೆ ಕಚ್ಚರವನಿಗೆ ಕಟ್ಟಿಸಿಕೊಡಲಿಲ್ಲ ಅಂತಾಯ್ತು. ಇನ್ನೊಮ್ಮೆ ಕೃಷ್ಣನ ಸುದ್ದಿಯನ್ನು ಎತ್ತಿದರೆ ಮತ್ತು ಎಂದು ಬರ್ತಿರ್ಬೋದು. ನೀವು ಒಕ್ಕಲು ಮಾತ್ರಕ್ಕೆ ಸುಮ್ಮನೆ ಬರಲಿಲ್ಲ, ಏನೋ ಒಂದು ತಂಟೆಯನ್ನು ಆಚೆ ಬರುತ್ತೀರಿ. ಉಂಡ ಮನೆಯಲ್ಲಿ ತನಕವೆನಿಸುವ ಉಪಾಯವು ನಿಮ್ಮಲ್ಲಿ ಸಂಪೂರ್ಣವಾಗಿರುವುದು. ಅದು ಅಲ್ಲದೆ ಜಗಳ ಹಚ್ಚುವುದು ಮೊದಲೇ ನಿನ್ನಲ್ಲಿ ಇರುವುದು. ಸಾರದರೆ ಕಮಲರಾಜ, ಬೈರ ಸುದ್ದಿ ಮಾತ್ರ ಎನ್ನು ಮಂದಿ ಹೆತ್ತಗಳ ಮುಂದೆ ಬರ್ತಿರದೇನೆ ಪಾಪ. ಎನ್ನ ಮೇಲೆ ಏತಕ್ಕೆ ಕೋಪ, ಏನು ಕಂಡೆ ನಮ್ಮ ಪಾಪ. ರಾಜ, ಚೆನ್ನಾಗಿ ಕೇಳು. ಎನ್ನ ಮೇಲೆ ಏತಕ್ಕೆ ಕೋಪ, ಏನು ಕಂಡೆ ನಮ್ಮ ಪಾಪ. ಏನು
ಕಮಲರಾಜ, ನಾರದನೇ, ಸಿಟ್ಟು ಯಾತಕ್ಕೆ ಮಾಡಿರ್ವಿ? ನೀನು ಗೊಲ್ಲನ ಮಗನಿಗೆ ಮಗಳನ್ನು ಕೊಡಲೆಂದು ಕೇಳಿದರೆ ಛೇ, ನನಗೆ ಶಿಕ್ಷೆ ಬರಲಿದೆ. ಎನ್ನ ಮೇಲೆ ಕೋಪ ಬರುವುದಕ್ಕೆ ಕಾರಣವೇನು? ಗೊಲ್ಲನ ಮಗನಿಗೆ ಮಗಳನ್ನು ಕೊಡಲೆಂದು ಹೇಳಿದರೆ ಶಿಕ್ಷೆ ಬರಲಿದೆ. ನೀನಾಗಿ ಕೇಳಿದರೆ ನಾನಾಗಿ ಹೇಳಿದನು. ನಾನೇನು ಗೊಲ್ಲನ ಸುದ್ದಿ ಎಂದು ಹೇಳಲು ಕೇಳಲಿಲ್ಲ. ಯಾರಾದರೂ ರಾಜಪುತ್ರನ ಬಗ್ಗೆ ಇದ್ದರೆ ಹೇಳಲು ಕೇಳಲು ನಾರದರೆ ಇದರೊಳಗೆ ನಮ್ಮ ತಪ್ಪು ಏನಿದೆ? ನಿಮ್ಮಲ್ಲಿ ಸರ್ವತಲ ತಪ್ಪಿರುವುದೇ. ಎಲ್ಲ ಸಾರಥಿ, ನಮ್ಮ ದೈವವೇ ಹೀಗಿದೆ. ನೀನ್ ಮಾಡಕ್ ಕೆಲಸ ಇರ್ತದಪ್ಪ ಯಪ್ಪ. ದಾರು ಮಾಡುವುದೇನು? ಆದರೂ ಸಿದ್ಧೆ ಇಲ್ಲ. ಅಗೋ ರಾಜ, ನಾರದರೆ ನಿನ್ನ ಮನಸ್ಸಿಗೆ ಬಂದ ವರನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡಿಕೊಡು. ರಾಜ ದುರ್ಗಣ್ಣ, ಇದು ಪೂರ್ವದ ಪುಣ್ಯ. ಮೊದಲೇ ಈ ಮಾತನಾಡಿದರೆ ಎಲ್ಲಿಯಾಕ ಸಿದ್ಧವಾಗಲು ನಾರದರೆ ಇದಕ್ಕೆ ನಾನು ಯಾತಕ್ಕೆ ಅಡ್ಡಾಗಲಿ? ಆದರೆ ಲಗ್ನಕ್ಕೆ ಮಾತ್ರ ಎಮ್ಮನ್ನ ಮರೆಯಬೇಡವೇ. ನಾರದರ ಮುಟ್ಟದೆ ಜಗಳ ಹಚ್ಚುವ ಯಾರಿರುವುದು ನಾರದರೆ ಇದೇ ಸಿಟ್ಟಿನೊಳಗೆ ನಮ್ಮನ್ನು ಮರ್ತರೆ ನಾವೇನು ಮಾಡೋಣ? ಲಗ್ನದೊಳಗೆ ನಾರದರ ಸವಾರಿ ಇದ್ದೇ ಇರಬೇಕು. ಹಚ್ಚುವುದಕ್ಕೆ ಏ ಕಮಲರಾಜ, ನಾರದರೆ ನಾನು ಹೋಗಿ ಬರುವೆನು. ನಮಗೆ ಅಪ್ಪಣೆಯನ್ನು ಕೊಡು ಕಮಲರಾಜ. ಈ ಮಾತು ಸಹಜ. ಸಂತೋಷದಿಂದ ಭೋಗ ಬಂದರಾದರೆ ಸಿದ್ಧ ಮಾತ್ರ ಹೆಬ್ಬಾಡಿನ ಸುಮ್ಮನೆ ನಡೆಯಲಿ. ನಾರದರೆ ಹೊರಟಿದ್ದೀವಿ. ನಮ್ಮ ದೇವ. ಹೊರಟಿದ್ದೀವಿ. ಎಲ್ಲ ಸಾರಥಿ, ಅಮ್ಮಯ್ಯ ಮಾತ. ನಾನು ಬಂದ ಕಾಲವೇ ಕೆಟ್ಟು ಹೋಯಿತು. ನೀನು ಮಾಡದೇ ಇರ್ತದಪ್ಪ ಯಪ್ಪ. ಆದರೂ ಚಿಂತೆ ಇಲ್ಲ. ಹ, ಆರಾಡಿದವರು ಎದುರೇರಿ ಬರುವುದು ಬಿಟ್ಟಿತೇ ಹೇಗೆ? ಹ. ಇದು ಆಗಿರಲಿ. ಆಗದೇವ. ಸದ್ಯಕ್ಕೆ ರತಿದೇವಿ ಎಲ್ಲಿರುವಳು ತೋರಿಸು ಸಾರಥಿ. ಅತಿ ಜಾಗ್ರವತಿ. ಇಲ್ಲೇ ನಿಂತಿರೋದು ನೋಡು ದೇವ. ಕಾಗಿತಿಮ್ಲಾಪುರ ಗ್ರಾಮದಲ್ಲಿ ಶಶಿರೇಖೆ ಭರಣೆ ಬಯಲಾಟದಲ್ಲಿ ಕರ್ಣನ ಪಾತ್ರ ಮಾಡಿದಂತವರು ನನಗೆ 2,001 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಹಾಗೆ ಉಮ್ಮಗಳು 1,001, ಗೀತ ಮಗ 1,001 ಕೊಟ್ಟಿರ್ತಾರೆ. ಆ ಕರ್ಣನ ಪಾತ್ರ ಮಾಡಿದಂತವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ತವಲ ಮತ್ತು ನಾಗೇಶ್ ಅವ್ರಿಗೂ ಸಹ 501 ರೂಪಾಯಿ ಕೊಟ್ಟಿರುತ್ತಾರೆ. ಅಭಿಮನ್ಯು ಪಾತ್ರ ಮಾಡಿದಂತ ಆಂಜನೇಯ ಸಹ 101 ಕೊಟ್ಟಿರುತ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದ. ಕಾಕಿತಿಮ್ಲಾಪುರ ಗ್ರಾಮದಲ್ಲಿ ಶಶಿರೇಖ ಪರಿಣಯದಲ್ಲಿ ಕರ್ಣನ ಪಾತ್ರ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಅಣ್ಣನವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ದೀರ್ಘ ಸುಮಂಗಲಿ ಭವ. ಸ್ವಾಮಿ, ಅಮ್ಮ ಮಗಳೇ, ಏನೇನು ಕೇಳಿ? ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಮುನಿ ಪಾದಕ್ಕೆ ನಂಬಿದೆ, ಮುನಿ ಪಾದಕ್ಕೆ. ಸ್ವಾಮಿ, ಅಮ್ಮಯ್ಯ, ಚೆನ್ನಾಗಿ ಕೇಳಿ. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಲೋಕ ಸಂಚಾರರೆ ಗಾನ ವಿಶಾರರೆ, ಲೋಕ ಸಂಚಾರರೆ ಗಾನ ವಿಶಾರರೆ, ಮುನಿ ಜನ ವಂದಿತ
ಸಜ್ಜನ ಪ್ರೇಮಿ. ಅಮ್ಮ ರತಿದೇವಿ, ಈ ನಾರದರು ಸುಮ್ಮನೆ ಬರೋನೇನೆ ಹುಚ್ಚಮ್ಮ. ಇಲ್ಲವಲ್ಲ, ಅಮ್ಮಯ್ಯ ಹೇಳೋನು ಕೇಳು. ಚೆನ್ನಾಗಿ ಹೇಳಿ. ಸ್ವಾಮಿ, ಮನ್ಮಥನಿಗೆ ನಿನ್ನನ್ನು ಕೇಳುವುದಕ್ಕೆ ದ್ರೌಪದಿಯು ಬಂದಿದ್ದರೆ ನಿಮ್ಮ ತಂದೆಯಾದ ಕಮಲರಾಜನು ಶ್ರೀಕೃಷ್ಣನನ್ನು ಪರಿಪರದಿಂದ ನಿಂದಿಸಿ ದ್ರೌಪದಿಯನ್ನು ಪುರವನ್ನು ಬಿಟ್ಟು ದಬ್ಬಿಸಿದನಂತೆ. ಅದೇ ಸಮಯಕ್ಕೆ ನಾನು ಹೋಗಲಾಗಿ ವೀರಪ್ಪನ ಸಿಟ್ಟು ಬೀರಪ್ಪನ ಮೇಲೆ ಹಾಕಿದಂತೆ ಆ ದ್ರೌಪದಿ ಸಿಟ್ಟು ನನ್ನ ಮೇಲೆ ತೋರಿಸಿದ್ದಾನೆ. ಅಮ್ಮ ಮಗಳೇ, ಸ್ವಾಮಿ, ಮತ್ತೆ ಹೇಳುವನು ಕೇಳು. ರತಿದೇವಿ ಏನೆಂದು ಹೇಳದೆ ನಿನಗೆ, ರತಿದೇವಿ
ಸ್ವಾಮಿ? ಇನ್ನು ಮೇಲೆ ಮನ್ಮಥನು ಪತಿಯಾಗುವುದು ಮರ್ತು ಬಿಡು. ದಾರು ಮಾಡುವುದೇನು? ಈ ಕೋಚಿತ ಒಬ್ಬ ರಾಜಪುತ್ರನಿಗೆ ಎಳ್ಳತಾಗಿ ಬಾಳುವುದು ನಿನ್ನ ದುರುದ್ದೇಶವು. ದಾರು ಮಾಡುವುದೇನು? ಮನ್ಮಥನ ಆಸೆಯನ್ನು ಬಿಡು ಮಗಳೇ, ಅಪ್ಪನೆಯನ್ನು ಕೊಡಿ ಈಗಲೇ. ಆಹೋ ಸ್ವಾಮಿ, ಅಮ್ಮಯ್ಯ. ತಾವು ಬಂದ ಕೆಲಸವಂತೂ ಮುಗಿಯಿತಲ್ಲ? ಹೌದಮ್ಮಯ್ಯ. ಮತ್ತಿಲ್ಲಿ ನಿಮ್ಮ ಕೆಲಸ ತಾವೇನು ಧಾರಾಳವಾಗಿ ಹೋಗಿ ಬರಬಹುದು. ಸಂತೋಷದಿಂದ ಒಯ್ಯಬಮ್ಮ. ಸರ್, ಅಕ್ಷರ ತಿಮ್ಮಾಪುರವರು ನಾಲ್ಕು ಪಾತ್ರ ಮಾಡಿದಂತವ್ರಿಗೆ 200 ರೂಪಾಯಿ ಮಾಡಿರ್ತಾರೆ. ಕಮಲರಾಜ ಪಾಪ ಅಪ್ಪ ಈಗ ಎಲ್ಲರ ತಕ್ಕ ಜಗಳ ಬಾ, ನಿನ್ನ ಮಗಳ ತಕ್ಕ ಜಗಳ ಬಂದೆ. ಕಮಲರಾಜ 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 ಬಾಪ ಕಮಲರಾಜ ಕರ್ಕೊಂಬರೋಣ ಕಮಲರಾಜ ನಿಂದಿರ್ಸ್ಬಾರ್ರ ಕಮಲರಾಜ ಅಮ್ಮ ಮಗಳಾದ ರತಿದೇವಿಯೇ ನಿನಗೆ ಕಲ್ಯಾಣವಾಗಲಿ. ನಿನ್ನ ಅರಮನೆಗೆ ಬಿಟ್ಟು ಇಲ್ಲಿಗೆ ಬಂದ ಕಾರಣವೇನಮ್ಮ ನಂದಿನಿ? ಎಲ್ಲರನ್ನೂ ಮನದಲ್ಲೇ ಆಹೋ ತಂದೆ, ಹಾಗೂ ಮಗಳೇ, ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ಮಗಳೇ. ಅಪ್ಪಯ್ಯ, ಅಮ್ಮಯ್ಯ, ನೀನು ಅಂತ ಕಾರ್ಯ ಮಾಡಿರಲಿಲ್ಲ ತಂದೆ, ಅದಕ್ಕಾಗಿ ನಾನು ಇಲ್ಲಿಗೆ ಬಂದೆ. ಅಂತ ಕಾರ್ಯ ನಾನೇನು ಮಾಡಿರುವನಮ್ಮಯ್ಯ? ನಿನಗೆ ಗೊತ್ತಿಲ್ಲವೇ ಅಪ್ಪಯ್ಯ? ನನಗೆ ಗೊತ್ತಿಲ್ಲ ಮಗಳೇ. ತಂದೆ, ಮಗಳೇ, ಈ ನಿನ್ನ ಕೋಪವೇ ನನಗೆ ತಾಪವಾಗಿ ಹೋಗಿರೋದು ಅಪ್ಪಯ್ಯ. ಮರ್ಯಾದಕ್ಕೆ ಮಗಳೇ, ಅದರಷ್ಟು ನಿನಗೇನು ಬೇಕು ಮಗಳೇ? ಅಪ್ಪಯ್ಯ, ಅಮ್ಮಯ್ಯ, ಹೇಳುವೆ ಕೇಳು. ಚೆನ್ನಾಗಿಯೇ ಪುತ್ರಿ. ನಿಮ್ಮ ಕೋಪವು ಎನ್ನ ಮನಕ್ಕೆ ತಾಪವು. ನಿಮ್ಮ ಕೋಪವು ಎನ್ನ ಮನಕ್ಕೆ ತಾಪವು. ಪರಮ ಪತಿವ್ರತೆ
ಅದರಗೂ ಅಷ್ಟು ನಿನಗೇನು ಬೇಕು ಮಗಳೇ? ತಂದೆ ಮಗಳೇ, ಅಯ್ಯ ಆ ಹೆಣ್ಣ ಅದೆಷ್ಟು ಮನ ನೊಂದುಕೊಂಡು ಹೋದೆನೋ ಏನು. ಒಮ್ಮಿಂದೊಮ್ಮೆ ಇಂಥ ಕಾರ್ಯವನ್ನು ಮಾಡುವುದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು ತಂದೆ? ಇದನ್ನು ಕೇಳುವುದಕ್ಕಾಗಿ ನಾನಿಲ್ಲಿಗೆ ಬಂದೆ. ಹಾಗೂ ಚಿನ್ನದ ದೊಡ್ಡನಾದ ಮಗಳೇ, ತಂದೆ ನಿನ್ನನ್ನು ಆ ದೊಡ್ಡ ಕಲ್ಲನ್ನು ಮಗನಿಗೆ ಕೊಡುವಂತೆ ಕೇಳಲು ಮನ್ಮಥನಿಗೆ ಸರ್ವದಾ ಕೊಡುವುದಲ್ಲ, ನನಗೆ ಸರಿಬಂದವರಿಗೆ ಕೊಡುವುದೆಂದು ಸಂತೋಷದಿಂದ ನಾವು ಮಾತನಾಡಿದರೆ ಆ ಗೊಲ್ಲನ ಸುದ್ದಿಯನ್ನು ತಂದು ಆ ಗೊಲ್ಲನ ಸುದ್ದಿಯನ್ನು ತಂದು ರಾಮಹಾರೂಢಿಯನ್ನು ಮಾಡಲು ನಾನು ಮಾನವೀಯರಿಗೆ ಕೋಪವನ್ನು ತರಿಸಲಾರದೆ ಬರದಿಂದ ಪುರವನ್ನು ಬಿಟ್ಟು ತಪ್ಪಿಸಿದೆನು. ಆ ದ್ರೌಪದಿಯನ್ನು ಹಿಂದೆಗೆ ಮಗಳೇ, ಕೈ ಅತ್ತಪ್ಪನ ಕೈಗೆ ಅಮ್ಮಯ್ಯ, ಇಂದಕ್ಕೆ ನೀನು ನನಗೆ ಮಾತು ಕೊಟ್ಟು ಮರೆತಿರುವೆಯಾ ತಂದೆ? ಏನನ್ನು ಮಾತುಕೊಟ್ಟಿಲ್ಲ ನಮ್ಮಯ್ಯ. ನೀನು ಯಾವ ವರವನ್ನು ನೋಡಿ ಮೆಚ್ಚಿಕೊಳ್ಳುವೆಯೋ ಅವನೊಂದಿಗೆ ನಿನ್ನ ಲಗ್ನವನ್ನು ಮಾಡುವಂತೆ ಹೇಳಿದೆ. ಆದರೆ ಅವನು ಗೊಲ್ಲ ಕೊಲ್ಲದವನು ಅಮ್ಮಯ್ಯ. ನಾನೀಗ ಮನ್ಮಥನನ್ನು ಮೆಚ್ಚಿಕೊಂಡಿರುವೆ ಅಪ್ಪಯ್ಯ. ಅದೆಲ್ಲ ಮಾತನಾಡಬಾರದಮ್ಮಯ್ಯ. ನೀನೀಗೆಲ್ಲ ಹಠ ಹಿಡಿಯಬಾರದು ಅಪ್ಪಯ್ಯ. ತಂದೆ ತಾಯಿಗಳ ಮಾತು ಮೀರಬಾರದಮ್ಮ ಮಗಳೇ. ಮನ್ಮಥನೇ ನಾ ಪ್ರೀತಿಯ ಪತಿಯೋ, ಅನ್ಯ ಪುರುಷರು ಕಂಡ ಮನ್ಮಥನೇ ನಾ ಪ್ರೀತಿಯ ಪತಿಯೋ, ಅನ್ಯ ಪುರುಷರು ಕಂಡ ಅಪ್ಪಯ್ಯ, ಹಾಗೂ ಅಮ್ಮಯ್ಯ. ತಂದೆ ಮಗಳೇ, ಮನ್ಮಥನೇ ಎನ್ನ ಪತಿಯೆಂದು ನಾನು ಈಗಾಗಲೇ ಎನ್ನ ಮನದಲ್ಲಿ ನಿರ್ಧಾರ ಮಾಡಿಕೊಂಡಿರುವೆನು. ಮನ್ಮಥನನ್ನು ಮರೆತು ಇನ್ನ ಉಳಿದ ಎಲ್ಲ ಪುರುಷರು ನಿನ್ನಂತೆಯೇ ತಂದೆ ಸಮಾನರೆಂದು ಭಾವಿಸಿಕೊಂಡಿರುವೆನು ಅಪ್ಪಯ್ಯ. ಹಾಗೆಲ್ಲ ಮಾತನಾಡಬಾರದಮ್ಮಯ್ಯ. ನಿನ್ನ ಬ್ರಹ್ಮಲಿಖಿತವು ಎಲ್ಲ ತಂದೆಯನ್ನು ಬಂದಿದೆ ತಂದೆ, ಮಗಳೇ. ಬ್ರಹ್ಮ ಲಿಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ ಕಾರಣದಿಂದ ಹಠವನ್ನು ಬಿಟ್ಟು ನನ್ನನ್ನು ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಳ್ಳೋ ಜನಕ, ಜಗನ್ವಿಖ್ಯಾತಿ ಕಾಂತಿ ಕನಕ. ಅಮ್ಮ ಮುದ್ದುಗಳು ಯಾದರ ತಿದ್ದೇವೆ. ತಂದೆ ಚೋರನಾದ ಶ್ರೀ ಕೃಷ್ಣನ ಮಗನೇ ನನ್ನ ಯಾವನ್ನ ಬದಿಯದ್ದು ಎಂತ ಏ ಭಕ್ತರಾಯರ ಕೂಸೆ, ನಿನಗೆ ತಿಳಿಯದಾದ ಮಾತು ಹಾಡಲಿಲ್ಲ. ನಿನಗೆ ಇಷ್ಟು ಸಮರ ಬೇಕು ಅಮ್ಮಯ್ಯ. ಅಪ್ಪಯ್ಯ, ತಂದೆ ತಾಯಿನಂತೆ ಇರುವನ್ನು ಬಿಟ್ಟು ನಿನ್ನೆಲ್ಲ ಕೈಯನ್ನು ಕ್ಷಮಿ ಕೃಷ್ಣನ ಸುದ್ದಿಯಲ್ಲಿ ಎತ್ತರೆ ನಿನ್ನ ಕಾಲಗಳನ್ನು ಬಿಡಿದು ಸರಗರಂದಿರಿಗೂ ಸಾಧ್ಯ. ನೀನು ಸತ್ತವ ಚಿಂತೆಯಲ್ಲ, ಒಂದು ಎರಡು ದಿವಸ ಅನಂತರಾರ್ಥು ಮರೆತು ಬಿಡುವನು. ತಿಳಿಯದೆ ಸುಮ್ಮನೆ ಹಠವನ್ನು ಸಾಧಿಸಬೇಡ. ಬಲ್ಲೆಲ್ಲ ಸಾಧತೆ ರಾಮಪುತ್ರನ ಅಮ್ಮಯ್ಯ. ಕಮಲಕಾಂತಿ. ಅಮ್ಮಯ್ಯ, ಹಾಗೆಲ್ಲ ಮಾತನಾಡಬಾರದಮ್ಮಯ್ಯ. ಬಲ್ಲೆಲ್ಲ ಸಾಧತೆ ರಾಜಪುತ್ರನ ಚಿತ್ರಪಟಗಳನ್ನು ನೋಡಿ ತಂದುಕೊಡುವ ಅವರನ್ನು ನೋಡಿ ಅತೀತರಿಗೆ ಹರಸಬಡಲಿ, ಮನ್ಮಥ ರಾಜಬಡಲಿ, ಜನಮನಕ್ಕೆ ಆನಂದವನ್ನು ತರಲಿ. ಅಪ್ಪಯ್ಯ, ಅಮ್ಮಯ್ಯ,
ಹೇಳಿದ್ದಾರೆ. ಹಾ. ನಿನ್ನ ಹಠವನ್ನು ಬಿಟ್ಟು ಮಗಳಾದ ಕ್ಷೇಮವನ್ನು ಬಯಸಿ ನನ್ನನ್ನು ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಡು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಕಮಲಗಂಧಿ ಅಮ್ಮ ರತಿದೇವಿ, ನಿನಗೆ ನೆಟ್ಟಗೆ ಮಾತನಾಡಲಕ್ಕೆ ಮಾಡುವುದು ಹೌದೌದು. ಇಷ್ಟು ಸಮರ ಬೇಕೆ? ಸಣ್ಣ ಅತಿಯಾಗಿ ತಂದೆ ತಾಯಿ ಇರುವುದು ಬಿಟ್ಟು ದಿನದ ಜನರು ಬೈರೆ ನಿನ್ನ ಕಾಲದಲ್ಲಿ ಬಿದ್ದು ನೀನು ಸತ್ತನು ಚಿಂತೆಯಿಲ್ಲ. ಒಂದು ಎರಡು ದಿವಸ ಅಹಂಕಾರ ಹತ್ತು ಮರೆತು ಬಿಡುವನು. ಹಿರಿಯ ದಿವಸ ಸುಮ್ಮನೆ ಹಠವನ್ನು ಸಾಧಿಸಬೇಡ. ಸಾರುತ್ತೆ ಈ ಬಾಲಿಕರಿಗೆ ಬುದ್ಧಿಯನ್ನು ಬೇಡಬೇಕಕ್ಕೆ ಅಂತಃಪುರದಲ್ಲಿ ಇರುವಂತಹ ತಾಳ್ಮೆಯನ್ನು ಕರೆದರುವಂತರಾದರೆ ಸುಧಾ ಪ್ರಖ್ಯಾತ ದೇವಲ್ದಾಳ ಗ್ರಾಮದೊಳಗ ಶ್ರೀಕೃಷ್ಣ ಲೀಲದೊಳಗ ಗೈರ ಪಾತ್ರ ಮಾಡಿದಂತ ನಮ್ಮ ಅಣ್ಣನವರು ನಮ್ಮ ಉಮಾಕನಿಗೆ 500 ರೂಪಾಯಿ, ಸುಮಾಕನಿಗೆ 500 ರೂಪಾಯಿ ನೀಡಿರ್ತಾರೆ. ಅವರು ಸ್ವೀಕರಿಸಬೇಕಂತ ವಿನಂತಿ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅವರಿಗೆ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಐಶ್ವರ್ಯ ವಸ್ತುವಾರಿ ಪ್ರಾಣಕಾಂತೆ ಕಾಂತೆ ನನ್ನನ್ನು ಕರೆಸಿದ ಕಾರಣವೇನು? ಅದೇ ಕಾಂತೆ ನಾಥ, ಈ ನಂದನೆಯು ಮನ್ಮಥನವಿನ ಅನ್ನವರ ಲಗ್ನ ಮಾಡಿಕೊಳ್ಳಬಲ್ಲದೆಂದು ಒಂದೇ ಕಾಂತೆ ಆದ ಕಾರಣ ಆ ಮನ್ಮಥನಿಗೆ ಕೊಡಲು ನಿನಗೆ ಇಷ್ಟವಿಲ್ಲ. ನಿನ್ನ ಮಾತು ಕೇಳಾಗಲು ಆ ಮನ್ಮಥನ ಆಸೆ ಬಿಡಲು ಕಾಂತೆ, ಮಗಳಿಗೆ ಸುದ್ದಿಯಲ್ಲಿದ್ದರೆ ಕಾಂತೆ ಶ್ರೀಮಂತೆ. ಅಮ್ಮ ಮಗಳೇ, ಜನನೇ, ತಂದೆಯ ಮಾತನ್ನ ಮೇಲೆ ಮನ್ಮಥನೇ ನನ್ನ ಗಂಡನೆಂದು ಏತಕ್ಕೆ ಒಂದೇ ಹಠವನ್ನು ಹಿಡಿಯುವೆ? ಮನದಲ್ಲಿರುವನಲ್ಲ ಅದಕ್ಕೆ ತಂದೆಯ ಮಾತಿನಂತೆ ನಡೆದುಕೊಂಡರೆ ಮಾಡಬೇಡ ಮತ್ತೆ ಅವರೇ. ಅಮ್ಮ ಜನನಿ, ಅಮ್ಮ ಮಗಳೇ, ಮನ್ಮಥನೇ ಎನ್ನ ಪತಿಯೆಂದು ನಾನು ಈಗಾಗಲೇ ನಿರ್ಧಾರ ಮಾಡಿಕೊಂಡಿರುವೆನು ತಾಯಿ. ಪ್ರತಿ ಎತ್ತದಿರು ನಿನ್ನ ಬಾಯಿ. ಅಮ್ಮ ಮಗಳೇ, ಏನು ನಿನ್ನ ಧೈರ್ಯ ದೊಡ್ಡದು, ಇರಲೇಬೇಕು. ನಮ್ಮ ಅಪ್ಪ ಮಗಳು ನಿನ್ನ ಸಮಯ ಬರೆಯವರೆಗೂ ನೀನು ಕಾಯಿ. ಯಾವಾಗ ಈಗ ಬರೋದು ನೋಡುವೆ ಕಾದು. ಅದೇ ದೇವಲ್ದಾಳ ಗ್ರಾಮದೊಳಗ ಶ್ರೀಕೃಷ್ಣ ಲೀಲೆಯೊಳಗ ಅನುರುದ್ಧರ ಪಾತ್ರ ಮಾಡಿದಂತ ನಮ್ಮ ಓದಪ್ಪಣ್ಣನವರು ಉಮಾಕನವರಿಗೆ 500 ರೂಪಾಯಿ ನೀಡುತ್ತಾರೆ. ಅಣ್ಣನವರಿಗೆ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಿಯ, ಪ್ರಿಯೆ, ನೀನು ಹೇಳಿದಂತೆ ಮಗಳಿಗೆ ಬುದ್ಧಿ ಹೇಳಿ ನೋಡಿದೆನು. ಏನಂತ ಹೇಳಿ ಸುಂದರಿ? ಏನಂತ ಹೇಳಿದ್ರೆ ಗೊತ್ತೇ? ಹೌದು ಸುಂದರಿ, ಹೇಳಬೇಕಿಲ್ಲ. ಚೆನ್ನಾಗಿ ಎನ್ನ ಕೈ ಹಿಡಿದ ಪತಿದೇವ, ಮಹಾ
ನಿನಗೆ ಇಷ್ಟೊಂದು ಕೋಪ ಆ ಗೊಲ್ಲದ ಸುದ್ದಿಯನ್ನು ಹೇಳಿದ್ರೆ ನಿನಗೆ ಸಿಟ್ಟ ಬರೋದ? ಮಗಳ ಇಷ್ಟರಂತೆ ಮನ್ಮಥರನ್ನು ಕಳಿಸಿ ಮಟ್ಟದ ಕಾರ್ಯವನ್ನು ನಡೆಸಿಕೊಂಡ ಅಂತ ಇದು ಮೂರ್ಖರೇ. ಬಲ್ಲ ಹರಿಸಿದರೆ ಹಾಗೆ. ಮೂರ್ಖರೇ, ಬಾಯಿ ಮುಚ್ಚಿ ಕರೀರಿ ಈಗಲೇ. ಅಪ್ಪಯ್ಯ, ಆಗೋ ಅಮ್ಮಯ್ಯ, ಎನ್ನ ಪೂರ್ವ ಜನ್ಮದ ವೃತ್ತಾಂತವು ನಿನಗೆ ಗೊತ್ತಿರುವುದೇ ತಂದೆ. ನಿನಗೆ ಗೊತ್ತಿಲ್ಲ ಮಗಳೇ. ತಿಳಿಸಿದ ನಂತರವೇ ನಿನ್ನ ಹಠವನ್ನು ಬಿಡುವಿದೆ ಅಪ್ಪಯ್ಯ. ನಿನ್ನ ಪೂರ್ವ ಜನ್ಮವು ಹೇಳಿದ್ರಲ್ಲ ಅಮ್ಮಯ್ಯ, ನಿನಗೆ ಗೊತ್ತಾಗುವುದು. ನಾನು ಅದನ್ನು ಕೇಳ್ತಿರೋದು ತಿಳಿಸಿದ ನಂತರ ನಿನ್ನ ಹಠವನ್ನು ಬಿಡುವೆಯಲ್ಲ ಎಂದು. ಹಾಗಾದ್ರೆ ಅಮ್ಮಯ್ಯ, ಹಾಗೆ ಆಗಲೇ ಅಪ್ಪಯ್ಯ. ತಂದೆ ಮಗಳೇ, ಹೇಳಲೇ ಹೇಳು ಮಗಳೇ. ಹೇಳಿ ಕೇಳು ಅಪ್ಪಯ್ಯ. ಹೇಳು ಪುತ್ರಿ. ಜನಕ ಆಲಿಸೆನ್ನ ನುಡಿಯ ಪಿತನೇ ನೀ ಕೇಳು ಎಂದಯ ಈತ ನುಡಿಯ. ತಂದೆ ಮಗಳೇ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಪುತ್ರಿ. ಜನಕ ಬಾರಿ ಅಮ್ಮ ಯಾರನ್ನು ಕಡೆಯ ಮೇಲೆ ಕೂತು ಹಾಗೆ ಅಮ್ಮಯ್ಯ ನಿನ್ನ ಪೂರ್ವದ ಜನ್ಮ ವೃತ್ತಾಂತವನ್ನು ಕೇಳಿ ನನ್ನ ಮನಸ್ಸಿಗೆ ನಿಮ್ಮೆಲ್ಲರ ಆನಂದವಾಯಿತು. ಏ ಅಮ್ಮಯ್ಯ, ಇದುವರೆಗೂ ನಿನ್ನ ಸುತ್ತಾರವನ್ನು ತಿಳಿಯದೆ ಇನ್ನು ಮೇಲೆ ನಿನ್ನ ಮಾತು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿನ್ನ ಪೂರ್ವದ ಜನ್ಮ ವೃತ್ತಾಂತವನ್ನು ತಿಳಿಸ ಪುತ್ರಿ ಮಾತ್ರಿ ತಂದೆ ವೃತ್ತಾಂತವನ್ನು ತಿಳಿಸು ಎಂದು ಹೇಳಿದೆಯಾ? ಏನೇ ಕೇಳು ಅಪ್ಪಯ್ಯ. ಶಿವನ ಊರಿಗಂದು
ತಂದೆ. ಅದು ಹೇಳಿ ಹೇಳಿದ್ರು ಅಮ್ಮಯ್ಯ. ನಿನ್ನ ಪತಿಯಾದ ಮನ್ಮಥನು ಮತ್ಸ ಗರ್ಭದಲ್ಲಿ ಜನಿಸಿ ಬರುವನು, ಅವನು ಬರುವ ದಾರಿಯಲ್ಲಿ ಕಾದು ಕುಳಿತಿರು ಎಂದು ಹೇಳಿ ಅದೃಶ್ಯವಾದನು. ಮನ್ಮಥನ ದಾರಿಯನ್ನು ಕಾದು ಕುಳಿತಿರುವ ಸಮಯದಲ್ಲಿ ಸಂಭಾಷಣೆಯೊಬ್ಬ ರಕ್ಕಸನು ಬಂದು ನನ್ನನ್ನು ತನ್ನ ಆಲಯಕ್ಕೆ ಹೊತ್ತೊಯ್ಯುವ ಸಮಯದಲ್ಲಿ ಅಪ್ಪಯ್ಯ ಅಮ್ಮಯ್ಯ ಮನ್ಮಥನೇ ಪ್ರದ್ಯುಮ್ನ ಅವತಾರವನ್ನು ತಾಳಿ ಬಂದು ನನ್ನನ್ನು ರಕ್ಷಣೆ ಮಾಡಿ ತನ್ನ ಆಲಯಕ್ಕೆ ಕರೆದುಕೊಂಡು ಹೋದನು. ಆಗಿನ ಚಿಕ್ಕ ಬಾಲಕನು ಮನ್ಮಥನು. ಅಪ್ಪಯ್ಯ ಅಮ್ಮಯ್ಯ ಚಿಕ್ಕ ಬಾಲಕನೊಂದಿಗೆ ಇರುವುದನ್ನು ದಾರವನ್ನು ಕಂಡರೆ ಅಪಹಾಸ್ಯ ಮಾಡುವರೆಂದು ತಿಳಿದು ಆ ಶಿವನಲ್ಲಿ ಪುನಃ ನಾನು ಬೇಡಿಕೊಂಡಾಗ ಹೇಳಿದೆ ಏನು ಗೊತ್ತಾ ತಂದೆ? ಹೇಳಿದ್ರು ಅಮ್ಮಯ್ಯ. ನೀನು ಕಮಲರಾಜನ ಸತಿಯಾದ ಕಮಲ ಗಂಧೆಯ ಗರ್ಭದಲ್ಲಿ ಜನಿಸಿ ಬಂದು ರತಿ ಎಂಬ ನಾಮದಿಂದ ಬಾಳುವೆಂದು ಹೇಳಿ ಅದೃಶ್ಯವಾದನು ತಂದೆ. ಹೀಗಿತ್ತು ನೋಡಿ ಎನ್ನ ಪೂರ್ವ ಜನ್ಮದ ವೃತ್ತಾಂತವು ಎಂದೆ. ಅಮ್ಮ ಮಗಳಾದ ರತಿದೇವಿ, ನಿನ್ನ ಪೂರ್ವದ ಜನ್ಮ ವೃತ್ತಾಂತವನ್ನು ಕೇಳಿ ನನ್ನ ಮನಸ್ಸಿಗೆ ಮಿತಿಯಿಲ್ಲದ ಆನಂದ ಮಾಡಿತು. ತಿಳಿಸಿ ಅಮ್ಮಯ್ಯ ಅಪ್ಪಯ್ಯ. ಹಿಂಗಾದಕ್ಕೆ ತರಹ ಈ ಕ್ಷಣವೇ ಮನ್ಮಥನನ್ನು ಕರೆಸಿ ಲಗ್ನವನ್ನು ಮಾಡಿಕೊಡ್ತೀನಿ. ಅಮ್ಮಯ್ಯ ಅಪ್ಪಯ್ಯ ನಿನ್ನ ಸಂಗತಿ ತಿಳಿಯದೆ ಆ ದ್ರೌಪದಿಯನ್ನು ಬೈದಿದ್ದು ತಪ್ಪಾಯ್ತು. ಈಗ ನಾನು ಕರೆದರೆ ಆ ದ್ರೌಪದಿ ಬರವಳು ಬಾರದಿರವಳು. ಖಂಡಿತ ಬರುವುದಿಲ್ಲ. ಜಾಗ್ರತೆಯಿಂದ ನೀವೇ ಹೋಗಿ ಆಗ ಚಲನಗಳಿಗೆ ಬರುಬರು ಎಂದು ಹೇಳಿಕೊಂಡು ಮನೆಗೆ ಒಪ್ಪಿಸಿ ನಮ್ಮ ಮಂದಿರಕ್ಕೆ ದರ್ಶನವಂತರಾದ ಮಗಳು ಅಪ್ಪಯ್ಯ ಅಮ್ಮಯ್ಯ. ಮನೆ ಬಂದಂತೆ ಪರಿಪರಿಯಾಗಿ ನಿಲ್ಲಿಸಿ ಕಳಿಸಿದವನು ನೀನು. ಹೌದಮ್ಮಯ್ಯ. ಈಗ ನಾನು ಹೋಗಿ ಕರೆದರೆ ಬರುವಳೆ. ನೀನು ಸಮಾಧಾನವನ್ನು ಬೇಡಿಕೋ ಅಮ್ಮಯ್ಯ. ಸಮಾಧಾನದಿಂದ ಬೇಡಿಕೊಳ್ಳಬೇಕೆ? ಹೌದಮ್ಮಯ್ಯ. ಅಪ್ಪಯ್ಯ ಅಮ್ಮಯ್ಯ ಆದರೂ ಹೋಗುವೆ, ದ್ರೌಪದಿಯ ಮನಸ್ಸನ್ನು ಒಡಂಬಡಿಸಿ ನಿನ್ನ ಬಳಿಗೆ ಕರೆತಂದು ಬರುವೆ. ಹಾಗೆ ಆಗಲಿ ಅಮ್ಮಯ್ಯ. ನಾನು ಈಗಲೇ ಹೋಗಿ ಬರುವೆನು ತಂದೆ. ಸಂತೋಷದಿಂದ ಹೋಗಿದಾರಮ್ಮ ಪುತ್ರಿ. ಅಪ್ಪ ಸಾರಥಿ, ದ್ರೌಪದಿ ಅಮ್ಮನವರು ಎಷ್ಟು ದೂರ ಹೋಗಿರಬಹುದು? ಬಾರಿ ಬಳಸ್ಯಾರಮ್ಮ ನೀವಪ್ಪ ಬರಕಲಯಮ್ಮ ಇಲ್ಲೇ ಅವರು. ನೀವು ಖಾಲಿ ಬರಕಲ್ಲ. ಅಪ್ಪ ಸಾರಥಿ, ಇವಳು ಯಾರು? ಇವಳ ಅಪ್ಪ ಮಾಡಿದ ಮರ್ಯಾದೆ ಸಾಕು. ಇವಳ ಗೋಷ್ಠಿ ನಮಗೆ ಬೇಕು, ಮುಂದಕ್ಕೆ ಹೋಗಪ್ಪ ಸಾರಥಿ. ಅಮ್ಮ ಜನನಿ ಮಗಳೇ, ನಿನ್ನ ಹಠವನ್ನು ಬಿಡು, ನನ್ನ ಮೇಲೆ ಕರುಣೆಯನ್ನು ಇಡು, ಎನ್ನೊಂದಿಗೆ ಅಂತರ್ಪುಕ್ಕೆ ಬಾ ಜನನಿ, ಸೌಖ್ಯ ಬರಬೇಕು. ಅಮ್ಮ ಮಗಳೇ, ನಿನ್ನ ಮುಖವನ್ನು ನೋಡಿ ನಿನ್ನ ಅರಮಂದಿರಕ್ಕೆ ಬರಬೇಕು. ಹೋಗೋಣ ಬಾರಮ್ಮ ಮಗಳೇ. ಅಪ್ಪಯ್ಯ, ಅಮ್ಮಯ್ಯ ನೀನ್ ಹೇಳಿದಂತೆ ದ್ರೌಪದಿಯ ಮನಸ್ಸನ್ನು ಒಡಂಬಡಿಸಿ ನಿನ್ನ ಬಳಿಗೆ ಕರೆತಂದಿರುವೆನು. ಹಾಗೆ ಆಗಲಿ ಅಮ್ಮಯ್ಯ. ಈಗ ನಿನ್ನ ಅಬ್ಬಟವನ್ನು ತೋರಿಸಬೇಡ. ತೋರಿಸುವುದಿಲ್ಲ ಅಮ್ಮಯ್ಯ. ನಯ ವಿನಯದಿಂದ ಮಾತನಾಡಿ ನನ್ನ ಕಲ್ಯಾಣ ಕಾರ್ಯವನ್ನು ಜರುಗಿಸು ತಂದೆ. ವಿನಯದಿಂದ ಮಾತನಾಡಿಸುವ ಅಮ್ಮಯ್ಯ. ನಾನು ಈಗಲೇ ಬರುವನು ಎಂದೆ. ಹಾಗೆ ಆಗಲಿ ಅಮ್ಮಯ್ಯ. ಬಾಪ ಶ್ರೀಕೃಷ್ಣ ಜಗದನೆಯ ಆದ ಪಾಂಚಾಲಿ ಹೇತಾಲಿ ಎನ್ನನ್ನು ನಿನ್ನ ಅಜ್ಞಾನದಿಂದ ಅವಮಾನಪಡಿಸಿ ಕ್ಷಮಿಸು. ಈ ಪೀಠವನ್ನು ಅಲಂಕರಿಸು. ಹೇ ಅಮ್ಮಯ್ಯ, ಈ ಕ್ಷಣವೇ ಎನ್ನನ್ನು ನಿನ್ನ ಒಡಗುಡಿ ತೊಳೆದು ಭಾವಿಸು. ಅಮ್ಮಯ್ಯ, ಈ ಕ್ಷಣವೇ ನಿಮ್ಮ ಅಣ್ಣರಾದ ಶ್ರೀಕೃಷ್ಣ ಬಡದಾರಮ್ಮನ ನಾನು ಹೃದಯಕ್ಕೆ ಗರಿತರವಂತರಾದ ದ್ರೌಪದಿ ಪಂಚಪಾಂಡವ ಸತಿ ಕಳ್ಳ ಚಕ್ರವರ್ತಿ, ದ್ರೌಪದಿ ಈಗ ಮಗಳನ್ನು ಕೊಡುವಿಯಾ? ಕೊಡವೇನಮ್ಮಯ್ಯ? ನಮಗೆ ಬೇಕಾಗಿಲ್ಲ. ಹಾಗೆಲ್ಲ ಮಾತನಾಡಬಾರದಮ್ಮಯ್ಯ. ಈಗ ಬುದ್ಧಿ ಬಂದಿದೆ. ಮಗಳ ಮಾತು ಕೇಳಬೇಕಲ್ಲ ಅಮ್ಮಯ್ಯ. ಮಗಳ ಮಾತು ಕೇಳಿ ಕೇಳಬೇಕಮ್ಮಯ್ಯ. ಬುದ್ಧಿ ಬಂದಿತ್ತು. ಬುದ್ಧಿ ಮಗಳ ಮಾತು ಕೇಳಬೇಕಮ್ಮಯ್ಯ. ಅಣ್ಣಯ್ಯ, ನನಗೆ ಇರೋ ಒಬ್ಬ ಮಗಳಮ್ಮಯ್ಯ. ಹಾಗಾಗಲಿ ಅಮ್ಮಯ್ಯ. ಅಣ್ಣಯ್ಯ, ಅಮ್ಮಯ್ಯ ನಾನು ದ್ವಾರಕೆಗೆ ಹೋಗುವೆನು. ಹಾಗಾಗಲಿ. ತಕ್ಷಣವೇ ಒಂದು ಮಾತ್ರನ್ನು ಕರೆದುಕೊಂಡು ಮಾತ್ರವನ್ನು ಸಿದ್ಧಪಡಿಸಿಕೊಂಡು ಬರುವಂತರಾದ ಅಣ್ಣ ಸುಗಡಲಾವಣ್ಯ. ಸಂತೋಷದಿಂದ ಹೋಗಿದಾರಲ್ಲ. ಅಯ್ಯೋ
ಹೇಗೆ ಮಾಡಲಿ? ಅದು ಹೇಗೆ ಮಾಡ್ತದೆ ದೇವ? ಕನ್ಯಕ್ಕೆ ಹೋದ ದ್ರೌಪದಿಯು ಇದುವರೆಗೂ ಬರಲಿಲ್ಲ. ದ್ರೌಪದಿಯ ಕನ್ಯೆಯ ದೊರೆಯುವೋ ಇಲ್ಲವೋ ಎಲ್ಲಿಗೆ ತಿಳಿಯಲಿಲ್ಲ. ಅಯ್ಯೋ ಅರ್ಜುನ, ಅಯ್ಯೋ ಸಾಂಬ ಶಿವನೇ, ನಿನ್ನ ಸಖನಾದ ಎಣ್ಣೆಗೆ ಎಂತ ಚಿಂತೆಯನ್ನು ತಂದೊಡ್ಡಿದ್ದು. ಅಯ್ಯೋ ಎಲ ಸಾರಥಿ, ಈ ಪಾಪಿ ರುಕ್ಮಣಿಯ ಮುಖವನ್ನು ಸರ್ವತಾ ತೋರಿಸಲಾರೆ. ಯಾವ ದೊಡ್ಡ ಪರ್ವತನ್ನ ಏರಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಈ ಸುದ್ದಿಯನ್ನು ಯಾರ ಮುಂದೆ ಹೇಳಬೇಡ ಸಾರಥಿ, ಹೋಗುವೆನ ಜಾಗೃತಿ. ನಿನ್ನ ಹೆಸರು ದೇವ ಮಹಾನುಭಾವ. ದೀರ್ಘ ಸುಮಂಗಳಿ ಭವ. ಅಮ್ಮ ದ್ರೌಪದಿ, ಅಣ್ಣಯ್ಯ ಆದರೆ ಹೇಳುವೆನು ಕೇಳಮ್ಮ. ಚೆನ್ನಾಗಿ ಹೇಳು ಅಣ್ಣಯ್ಯ. ಶುಭಮತಿ ಪಾಂಡವ ಪ್ರಾಣ ಸಖಿ, ಶುಭಮತಿ ಪಾಂಡವ ಪ್ರಾಣ ಸಖಿ. ಅಮ್ಮ ದ್ರೌಪದಿ, ಚೆನ್ನಾಗಿ ಕೇಳಮ್ಮ. ಶುಭಮತಿ ಪಾಂಡವ ಪ್ರಾಣ ಸಖಿ, ಶುಭಮತಿ ಪಾಂಡವ ಪ್ರಾಣ ಸಖಿ. ಅಮ್ಮ ದ್ರೌಪದಿ, ನಾನು ನಿನ್ನ ಮಾರ್ಗವನ್ನೇ ನಿರೀಕ್ಷಿಸುತ್ತಾಲಿದ್ದೆ. ನಿನ್ನ ಮುಖ ಭಾವನೆಯನ್ನು ನೋಡಿದರೆ ಕಳಲು ಹೇರಿದಂತೆ ಕಾಣುತ್ತದೆ. ಅಮ್ಮ ಸಹೋದರಿ, ನೀನ ಕಾರ್ಯವು ಏನಾಯಿತು ಸಾಂಗವಾಗಿ ತಿಳಿಸು, ಎನ್ನ ಅನುಮಾನವನ್ನು ಬಿಡಿಸು. ತಂಗಿ ಶುಭಾಂಗಿ ದ್ರೌಪದಿ, ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಅಳಿಯನಾದ ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದರು. ಚಿಂತೆಯನ್ನು ಬಿಡುವ ಧೈರ್ಯವುಳ್ಳ ಅಣ್ಣ ಸುಗುಣಲಾವುಳ್ಳ. ಎಲ್ಲ ಸಾರಥಿ, ಈ ತಂಗಿಯ ಸಾಹಸವನ್ನು ನೋಡಿದ್ಯಾ? ನೋಡಿದ್ರು ದೇವ. ಎನ್ನಗೆ ನೆಲಕದ ಕಾರ್ಯವು ಕೈಗೂಡಿಸಿಕೊಂಡು ಬಂದಿರುವಳು. ಸರಿ, ಫಲ ಫಲ. ಅಮ್ಮ ದ್ರೌಪದಿ, ಅಣ್ಣಯ್ಯ, ನಿನ್ನಂತ ಶ್ರೀಯರನ್ನು ಈ ತ್ರಿಲೋಕದಲ್ಲಿ ನಾನು ಕಾಣಲಿಲ್ಲ. ನೀನೇ ಎನ್ನ ಪ್ರಾಣರಕ್ಷ, ನೀನೇ ಎನ್ನ ಕಲ್ಪವೃಕ್ಷ, ನೀನೇ ಎನ್ನ ಭಾಗ್ಯದ ಲಕ್ಷ್ಮಿ. ಅಮ್ಮ ಸಹೋದರಿ, ನಿನ್ನ ಉಪಕಾರವನ್ನು ಎಷ್ಟೆಂದು ಕೊಂಡಾಡಲಿ. ಇದ್ದರೆ ನಿನ್ನಂತ ತಂಗಿಯೇ ಇರಬೇಕು. ಭಾಪರೇ ಪಾಂಡವರ ಪತ್ನಿಯಾದ ದ್ರೌಪದಿ, ನಿನ್ನ ಅಳಿಯನಾದ ಮನ್ಮಥನ ಲಗ್ನವನ್ನು ಜಾಗ್ರತೆಯಿಂದ ಮಾಡಿಕೊಂಡು ಬಾರಮ್ಮ. ಧ್ರುವದನಂದನೆ ಹೋಗಿ ಬೇಗನೆ. ಅಣ್ಣಯ್ಯ, ದ್ರೌಪದಿ, ಅಳಿಯನಾದ ಮನ್ಮಥನ ಲಗ್ನವನ್ನು ಜಾಗ್ರತೆಯಿಂದ ಮಾಡೆಂದು ಹೇಳಿದೆಯಾ? ಹೌದು ತಂಗಿ. ಅಯ್ಯೋ, ನೀನು ಕೂಗಿದ ಕ್ಷಣ ಹಾಸಿಗೆಯಲ್ಲಿ ಕಾಂತನನ್ನು ಬಿಟ್ಟು ಬಂದೆನು. ಈಗ ಕಾಂತನ ಕೋಪವನ್ನು ಎಲ್ಲಿಯನ್ನ ಶಿರಚ್ಛೇದನವನ್ನು ಮಾಡುವನು ಏನು? ಇದಕ್ಕೆ ಗತಿಯನ್ನು ಮಾಡಲಿ ಅಣ್ಣ ಸುಗುಣಲಾವುಳ್ಳ. ಅಮ್ಮ ದ್ರೌಪದಿ, ಭಕ್ತ
ಅಣ್ಣಯ್ಯ? ಈ ಚಿಂತೆಯನ್ನು ಬಿಡು, ಧೈರ್ಯವನ್ನು ಪಡು. ಅಮ್ಮ ಸಹೋದರಿ ಶ್ರೀಹರಿ, ಆ ಜನನಾಡಿಗೆ ನೀನು ಹೋಗುವುದಕ್ಕಿಂತ ಮೊದಲ ಕಾರಣರಾದರೂ ಕೂಡ ಲಗ್ನದ ಪತ್ರವನ್ನು ಕೊಟ್ಟು ತೀವ್ರವಾಗಿ ಮುಟ್ಟಿಸುವಂತೆ ಕಳುಹಿಸಿಕೊಡುವೆ. ನೀನು ಕಳವಳ ಪಡದೆ, ಕಣ್ಣೀರು ಸುರಿಸದೆ, ಕಾಂತನನ್ನು ಕಾಣನೆ ದುರ್ಬಲಂದನೆ ಹೋಗ ನೀನು ಬೇಗನೆ ಹಾಗೆ ಆದರೆ ನಾನು ಹೋಗಿ ಬರೋಣ ಅಣ್ಣಯ್ಯ. ಹೋಗಿ ಬರುವುದನಂದನೆ. ಅರ್ಜುನ ಅರ್ಜುನ ಬರ್ಬಾರ್ದ? ಭೀಮ ಅರ್ಜುನ ಕರ್ಕೊಂಡ್ಬರೋಣ. ಅರ್ಜುನ ಅರ್ಜುನ ಭೀಮ ಕರ್ಕೊಂಡ್ಬರಪ್ಪ ಕರ್ಕೊಂಡ್ಬರಪ್ಪ. ದಾರಿ ಬಿಡು. ದಾರಿ ಬಿಡು. ದಾರಿ ಬಿಡು.
ನನ್ನನ್ನು ಕೊಳ್ಳುತ್ತೇನೆಂದು ಹೇಳಿದೆಯಾ? ಹೇಳಿದರೆ ಕೇಳು. ದೇವಕ್ಕೆ ತಾಳಲ್ಲ, ಶ್ರೀಹರಿ ಚಿನ್ಮಯ, ಕನಕಲಿ ಬಂದು ಕರುಣಾದಿ ಜಯ, ಕನ್ನೆ ಭಾರತೀಯ. ಎನ್ನನ್ನು ಕೊಲ್ಲಬೇಡ ನೀ ವ್ಯರ್ಥ. ಕಾಂತ, ಅಣ್ಣನಾದ ಶ್ರೀಹರಿಯು ಮನ್ಮಥ ಲಗ್ನವನ್ನು ಮಾಡುತ್ತೇನೆಂದು ರುಕ್ಮಿಣಿಗೆ ಮಾತು ಕೊಟ್ಟು ದೇಶ ವಿದೇಶ ತಿರುಗಿದರು, ಕನ್ಯೆ ದೊರೆಯಲಿಲ್ಲ. ಕಾಂತ, ಅಣ್ಣನು ಸ್ವಪ್ನದಲ್ಲಿ ಎನ್ನನ್ನು ಕೂಗಿ ಕರೆದನು. ನಿನ್ನನ್ನು ಹಾಸಿಗೆಯಲ್ಲಿ ಬಿಟ್ಟು ಕಮಲಾವತಿಗೆ ಹೋಗಿ ಕಮಲನಾಡಿನ ನದಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದರು. ಈ ಮಾತು ಸುಳ್ಳಲ್ಲ, ಸತ್ಯವೆಂದಿಟ್ಟರೆ ಕಾಂತ ಗುಣವಂತ. ಪತಿಯ ಮುಂದೆ ಸಭೆ ಚಡಮತಿಯ ಹೆಣ್ಣೆ ಕಾಂತ, ಹೊಲವು ಬರೆಯಿಂದ ಸಾರಿ ಸಾರಿದ ಸಾದೃಶ್ಯ ಸ್ತ್ರೀಯರ ಗುಣವನ್ನು ನಂಬುವುದು ವಲ್ಲಭ, ಇದಕ್ಕೆ ಒಂದು ಸಾದೃಶ್ಯವು ಹೇಳಿ ಕೇಳು. ಅದೇನು? ಔದುಂಬರಾಣಿ ಪುಷ್ಪಾಣಿ ಶ್ವೇತಪಂಡಿತ ಪಾಯಸ ಮತ್ಸ್ಯಪಾಲಿಯ ಜಲೇಬಾಸ್ವೆ ನಾರಿಯಿಂದ ನಮಿಸಿದೆ. ಇದೇ ಮೂರ್ಖ. ವಲ್ಲಭ, ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನು? ಹತ್ತಿಯ ಹೂವನ್ನು ಕಂಡರೆ ಕಾಣಬಹುದು, ಬಿಳಿಯ ಕಾಕಿಯನ್ನು ನೋಡಿದರೆ ನೋಡಬಹುದು, ನೀನೇ ಚಾರನ್ನು ಹುಡುಗಿದರೆ ಕಾಂತ, ಆದರೆ ಸ್ತ್ರೀಯರ ಗುಣವನ್ನು ನಂಬುವುದು ನನ್ನಂತ ಇದೇ ನಿಜ. ಕಾಂತ, ಎಂದು ಪರಿಣಿತ ಮಾಡಿದ ಪ್ರಪಂಚ ಕಾಂತ, ಏನ್ ನಿಜ. ಅಯ್ಯೋ, ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಸಹಜವಿಲ್ಲ. ವಲ್ಲಭ, ಮೂರ್ಖ.